ಶಿರ್ಡಿ ಸಾಯಿಬಾಬಾ ಭಕ್ತಿ ಇದೆ ಅವರಿಗೆ. ಅವ್ರ ಮನಸ್ಸಲ್ಲಿ ಏನು ಬಂತೋ ಗೊತ್ತಿಲ್ಲ. ನಾವು ಎಮ್ ಎಲ್ ಸಿಗಳೆಲ್ಲ 10 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಘೋಷಣೆ ಮಾಡಿದ್ರು. ಅಲ್ಯಾರೂ ವಿರೋಧ ಮಾಡಲಿಲ್ಲ. ಆದರೆ ಆ ಘೋಷಣೆ ಮಾಡಿ ಅವರೇ ಮೊದಲು 10 ಲಕ್ಷ ರೂಪಾಯಿನ ಈ ಕರಡ ಕಟ್ಟೋದಕ್ಕೆ ಘೋಷಣೆ ಮಾಡಿದ್ದು ಅವರೇ, ದುಡ್ಡು ಕೊಟ್ಟಿದ್ದು ಅವರೇ. ಆಮೇಲೆ ಎಲ್ಲರೂ ತಂದು ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರುಗಳು ಸೇರಿದಂತೆ ಸುಮಾರು 1.25 ಕೋಟಿ ಹಣ ಬಂದಿದೆ. ಬಿಲ್ಡಿಂಗು ಕಂಪ್ಲೀಟ್ ಆಯಿತು. ಅದು ರೇವಣ್ಣವರು, ಕುಪೇಂದ್ರ ರೆಡ್ಡಿಯವರು ಮುಂದಿನ ಎಲ್ಲ ಹೊಣೆಗಾರಿಕೆ ಹೊತ್ತು ಕೆಲಸ ಮಾಡಿದ್ದಾರೆ. ಅಂದರೆ ಇದು ಅತ್ಯಂತ ಒಂದು ದೊಡ್ಡ ಕಟ್ಟಡವನ್ನು ಆಧುನಿಕವಾಗಿ ಎಲ್ಲ ವ್ಯವಸ್ಥೆಯನ್ನು, ಪಕ್ಷದ ಕಚೇರಿಗೆ ಏನು ಬೇಕಾಗಿದೋ ಅದೆಲ್ಲವನ್ನು ಮಾಡಿ ಸುಸಜ್ಜಿತವಾದಂಥ ಕಟ್ಟಡವನ್ನು ಕಟ್ಟಿದ್ದಾರೆ. ಆದರೆ ನಾವು ಈ ಕಟ್ಟಡ ಕಟ್ಟಿದ ಮೇಲೆ ಈಗ ನೋಡೋರಲ್ಲ, ಆ ಬಾಕ್ಸ್ ಒಳಗೆ ಏನೂ ಇಲ್ಲ. ಒಂದು 400-500 ರೂಪಾಯಿ ಇತ್ತೇನೋ ಗೊತ್ತಿಲ್ಲ ನನಗೆ. ನಾನು ಮನಸ್ಸಿನಲ್ಲಿ ಪ್ರೇರಣೆ, ಇಲ್ಲಿ ಇವತ್ತು ಯಾಕೆ ಧನಲಕ್ಷ್ಮಿ ಪೂಜೆ ಮಾಡಬಾರ್ದು ಅಂತ ನಮ್ಮ ಶೆಟ್ಟರಿಗೆ ಫೋನ್ ಮಾಡಿದೆ ನೆನ್ನೆ. ನಿಮ್ಮಿಂದನೇ ಆದರೆ ಒಳ್ಳೆಯದೇನೋ. ಲಾಸ್ಟ್ ಟೈಮ್ ಬಿಲ್ಡಿಂಗ್ ಕಟ್ಟಲಿಕ್ಕೂ ಸ್ವಲ್ಪ ನಿಮ್ಮ ಪ್ರೇರಣೆಯಿಂದ ಎಲ್ಲರೂ ಕೊಟ್ಟರು. ಇವತ್ತು ನಿಮ್ಮ ಪ್ರೇರಣೆಯಿಂದ ಇದು ಶುರುವಾದರೆ ಸ್ವಲ್ಪ ಏನಾದರೂ ನಮಗೆ ಆರ್ಥಿಕವಾಗಿ ಶಕ್ತಿ ಬರ್ಬೋದೇನೋ ಪಕ್ಷಕ್ಕೆ. ಅವರು ಯಾವುದೇ ಚಾಚು ತಪ್ಪದೆ ಹೋಗ್ಬೋದು. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಾರಾಯಣ ಸ್ವಾಮಿಯವ್ರನ್ನ ಯಾಕೆ ಕರೆದೆ ಅಂದರೆ, ಬಿಲ್ಡಿಂಗ್ ಕಟ್ಟುವಾಗ ಅವರು ಅನೇಕ ರೀತಿ ಸಹಾಯ ಮಾಡಿದರು, ಹಲವಾರು ರೀತಿ ಸಹಾಯ ಮಾಡಿ. ಅವ್ರನ್ನೂ ಬರಲಿಕ್ಕೆ ಹೇಳಿದ್ದೀನಿ ನಾನು. ಆಮೇಲೆ ನಮ್ಮ ರಮೇಶ್ ಕೂಡ ಇವತ್ತು ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ದಾರೆ. ಅವ್ರು ಬರಲಿಕ್ಕಾಗಲಿಲ್ಲ. ಅಲ್ಲದೆ ಅವರು ಬರೋರು. ನಾನು ಯಾರಿಗೂ ಬಿಡಬೇಕು ಅಂತೇಳಿ ಅಸಡ್ಡೆ ಮಾಡಿಲ್ಲ. ಸಿಟಿ ಅಧ್ಯಕ್ಷರು ಅವರು ಧರ್ಮಸ್ಥಳಕ್ಕೂ ಎಲ್ಲ ಹೋಗಿಲ್ಲ. ಇಷ್ಟೇ ಜನಕ್ಕೆ ನಾನು ಹೇಳಿದ್ದು. ಆದ್ದರಿಂದ ಇವತ್ತು ಈ ಆಫೀಸಲ್ಲಿ ಅವರೇ 10 ಲಕ್ಷ ರೂಪಾಯಿ ಏನು ಇಟ್ಟಿದ್ದರು ಆ ತಟ್ಟೆ, ಅದನ್ನಿಟ್ಟು ಪೂಜೆ ಮಾಡಿದ್ದೇವೆ ಕ್ಯಾಶ್ ಬಾಕ್ಸಲ್ಲಿ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು, ನಮ್ಮ ವಿಧಾನ ಪರಿಷತ್ ಸದಸ್ಯರುಗಳು ಅವರು ಕೂಡ ಇದರಲ್ಲಿ ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ಅದರಿಂದ ಯಾವುದೇ ಒಂದು ಪಕ್ಷ ಕಟ್ಟಬೇಕಾಗಿದ್ದರೆ ಆರ್ಥಿಕ ಶಕ್ತಿನೂ ಬೇಕಾಗುತ್ತೆ. ಅದರಿಂದ ನಾನು ಕಾಂಗ್ರೆಸ್ ಹಣ ಎಷ್ಟಿದೆ, BJP ಹಣ ಎಷ್ಟಿದೆ ಹಲವಾರು ಸರಿ ಹೇಳಿದ್ದೀನಿ. ಅದ್ರ ಬಗ್ಗೆ ನಾನು ಪುನರುಚ್ಚಾರ ಮಾಡಲ್ಲ. ಈ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ ಉಳಿಸ್ಬೇಕಾಗಿದ್ದರೆ ಆರ್ಥಿಕವಾದಂಥ ಶಕ್ತಿ ಬೇಕಾಗುತ್ತೆ. ಈ ಜವಾಬ್ದಾರಿಯನ್ನು ಎಲ್ಲರೂ ಹೊತ್ಕೊಳ್ಬೇಕು. ನಾನು ಕುಮಾರಸ್ವಾಮಿಯವರು
5 ಪಂಚರತ್ನ ಕಾರ್ಯಕ್ರಮಗಳು ಮಾಡೋ ಹಿನ್ನೆಲೆಯಲ್ಲಿ ಶಾಸಕರುಗಳದು ವಿರೋಧ, ನಮ್ಮ ಪಕ್ಷದ ಸೋತಂಥವರು, ಗೆದ್ದಂಥ ಮಾಜಿ ಶಾಸಕರುಗಳು, MLCಗಳು ಎಲ್ಲರನ್ನೂ ಒಳಗೊಂಡಂತೆ 2 ದಿನದ ಕಾರ್ಯಾಗಾರ ಮಾಡಿದರು. ಅದಾದಮೇಲೆ ಹೆಣ್ಮಕ್ಳದ್ದು ಮಾಡಿದರು, ಯೂಸ್ ಅಂತಾನೂ ಮಾಡಿದರು, ಮೈನಾರಿಟೀಸ್ದು ಮಾಡಿದರು, OBCನೂ ಮಾಡಿದರು, ಕ್ರಿಶ್ಚಿಯನ್ ಸಮುದಾಯದವ್ರನ್ನೂ ಮಾಡಿದರು. 7 ದಿನದ ಕಾರ್ಯಕ್ರಮ ಮುಸ್ಲಿಂ ಮೈನಾರಿಟೀಸು ಸೇರಿದಾಗಿ ಮಾಡಿದರು. ಅದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮ. ಅದಕ್ಕೆಲ್ಲ ಹಣ ಕೂಡಿಸೋದಕ್ಕೆ ಅವರೇನೇನು ತೊಂದರೆ ಮಾಡಿಕೊಂಡ್ರು ಅಂತ ಗೊತ್ತಿದೆ ನನಗೆ. ಅದರಿಂದ ಈ ಚುನಾವಣೆ ಏನು ನಡೀತಲ್ಲ ಅದಕ್ಕೂ ಅವರೆಷ್ಟು ಶ್ರಮಪಟ್ಟರು ಏನು ಅಂತಲೂ ನನಗೆ ಗೊತ್ತಿದೆ. ನಾನು ಈ ಸೋಲು ಗೆಲುವಿನ ಬಗ್ಗೆ ಮಾತಾಡೋದಿಲ್ಲ. ಆದರೆ ಪಕ್ಷಕ್ಕೆ ಒಂದು ಆರ್ಥಿಕವಾಗಿ ಶಕ್ತಿ ಇಲ್ಲದೆ ಇದ್ದರೆ ಕಷ್ಟ ಆಗುತ್ತೆ ಅಂತೇಳಿ ಈ ಒಂದು ದಿನದ ಈ ಕಾರ್ಯಕ್ರಮ ಮಾಡಿದ್ದೇವೆ. ನನಗೆ ದೈವದಲ್ಲಿ ನಂಬಿಕೆ ಇದೆ. ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಅನೇಕ ಜನ ಮುಖಂಡರುಗಳು, ಸಾಮಾನ್ಯ ಕಾರ್ಯಕರ್ತರು ಕೂಡ ಮಾಡೋದು. ಕೈಲಾದ್ದು ಅವ್ರು ತಂದು ಕೊಡ್ಬೋದು. ಅದು ಕ್ಯಾಶ್ ರಸೀತಿ ಕೊಡ್ತಾರೆ, ಅಕೌಂಟ್ಸು ಕ್ಲೀನಾಗಿರುತ್ತೆ. ಅದರಿಂದ ಇವತ್ತು ಕಾರ್ಯಕ್ರಮವನ್ನು ನನ್ನ 2 ಸ್ನೇಹಿತರ ಜೊತೆ ಸೇರಿ ಈ ಕಾರ್ಯಕ್ರಮ ಮಾಡಿದ್ದೆವು. ನೀವು ಬಂದರೆ ಎಲ್ಲವನ್ನೂ ನೋಡಿದ್ರೆ ಇದರಲ್ಲೇನು ಯಾವುದೂ ಅಂತರಂಗ ಬಹಿರಂಗ ಇಲ್ಲ. ಇವತ್ತು ನಡೆದ ಈ ಕಾರ್ಯಕ್ರಮವನ್ನು ನೀವು ಹೊರಗಡೆ ಮುಟ್ಟಿಸ್ತೀರಿ ಗೊತ್ತು ನನಗೆ. ಕನಿಕರ ಇರತಕ್ಕಂಥ ಅನೇಕ ಜನ ಮುಖಂಡರುಗಳು ಸಹಾಯ ಮಾಡ್ತಾರೆ ಅಂತ ನಂಬಿಕೆ ನನಗೆ. ಆ ವಿಶ್ವಾಸದಿಂದಲೇ ಮುಂದೆ ಹೋಗ್ತೀವಿ. 2023 ಚುನಾವಣೆವರೆಗೂ ನಾನಂತೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದನ್ನು ತೀರ್ಮಾನ ಮಾಡಿದ್ದೀನಿ. ಜೊತೆಗೆ ಎಲ್ಲರೂ ಒಂದು ಈ ಚುನಾವಣೆ ಮತ್ತು ಇಲ್ಲಿಂದ ಮುಂದಕ್ಕೆ ನಾವು ಹೇಗೆ ಚುನಾವಣೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಯೋಜಿಸಿದ್ದಾರೆ. ನಿನ್ನೆ ಕುಮಾರಸ್ವಾಮಿ, ನಾನು, ತಿಪ್ಪೇಸ್ವಾಮಿಯವರು ಅಲ್ಲಿಂದ ನೀವು ಬರಲಿಲ್ಲ, ಇನ್ನು ನೆನ್ನೆ ಬರೋಕ್ಕಾಗಲ್ಲ. ಇನ್ನೊಬ್ಬರು ಅಲ್ಲಿ ಕಾರ್ಯಾಗಾರ ಮಾಡೋದ್ರಲ್ಲಿ ಮುಂಚೂಣಿಯಲ್ಲ, ಅವರೂ ಸೇರಿದರು. ನಿನ್ನೆ ಸುಮಾರು 3 ಗಂಟೆ ಮೇಲೆ ಚರ್ಚೆ ಆಗಿದೆ. ಬಹುಶಃ 8ನೇ ತಾರೀಕಿಂದ ನಿನ್ನೆ ಏನು ತೀರ್ಮಾನ ಮಾಡಿದ್ರು ಆ ಕಾರ್ಯಕ್ರಮದ ಮೊದಲನೇ ಹಂತವಾಗಿ 8ನೇ ತಾರೀಕು ಪ್ರಾರಂಭ ಮಾಡ್ತಾರೆ. ಅದನ್ನು ಅವರೇ ಹೇಳ್ತಾರೆ ಏನೇ. ಅದರಿಂದ ಹಾಗೇ ಕಾರ್ಯಕ್ರಮಗಳು ಮುಂದುವರಿತಾ ಹೋಗುತ್ತೆ. ಕೂತ್ಕೊಡೋದಿಲ್ಲ ನಾವು. ಮೊನ್ನೆ ಚುನಾವಣಾ ಫಲಿತಾಂಶ ಬಗ್ಗೆ ನಾನು ಅದ್ರ ಬಗ್ಗೆ ಏನು ನಡೆದಿದೆ ಅನ್ನೋದ್ರ ಬಗ್ಗೆನೂ ಹೇಳಲ್ಲ. ನಮಗೇನು ಬಂದಿದೆಯೋ ಅದನ್ನು ಸ್ವೀಕಾರ ಮಾಡ್ತಾರೆ. ಅದ್ರ ಬಗ್ಗೆ ಹೇಗೆ ಎಲೆಕ್ಷನ್ ನಡೀತು, ಏನಾಯಿತು, ಅದರ ವಿಶ್ಲೇಷಣೆ ಅನವಶ್ಯಕ. ಅದರಿಂದ
ಜನತೆ ಕೊಟ್ಟ ಮ್ಯಾಂಡೇಟನ್ನು ಒಪ್ಕೊಳ್ಳಿ. ಇದನ್ನು ಹೇಗೆ ನಾವು ಮುಂದೆ ತಗೊಂಡು ಹೋಗ್ಬೇಕು, ಒಂದು ಪ್ರಾದೇಶಿಕ ಪಕ್ಷ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಸೇರಿ ಕೆಲಸ ಮಾಡಿದ್ವಿ. ಇದು ಮೊದಲನೇ ಹಂತ, ಇವತ್ತಿಂದ ಶುರು ಮಾಡಿದ್ದು. ಸರ್, ಈಗ ನೀವು ಸಾರ್ವತ್ರಿಕ ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದೀರಾ ಸರ್, ಕಾರ್ಯಾಗಾರ ಮಾಡ್ತಿದ್ದೀರಾ, ಬೇರೆ ಬೇರೆ ಸಮಾವೇಶಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ದೀರಾ. ಆದ್ರೆ ಈ ಉಪಚುನಾವಣೆಯಲ್ಲಿ ತಾವು ಸಾಕಷ್ಟು ಕೆಲಸ ಮಾಡಿದ್ರಿ, ಅಂದುಕೊಂಡಷ್ಟು ಮಟ್ಟಿಗೂ ಯಶಸ್ಸು ಕಾಣಕ್ಕಾಗಲಿಲ್ಲ. ಒಂದೇ ನಿಮಿಷ, ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಲಿಲ್ಲ. ಈಗ ನಮಗೆ 4,000 ಮತ ಬಂದಿದೆ. ನಮ್ಮ ಕ್ಯಾಂಡಿಡೇಟ್ ಯಾರು ನಿಂತಿದ್ರು ಅಲ್ಲಿ 38,000 ಮುಸ್ಲಿಂ ಮತದಾರರಿದ್ದಾರೆ. ಅದು ಯಾರಿಗೂ ಹೋಯಿತು? BJP ಓಟ್ ಕೊಟ್ರ ಮುಸ್ಲಿಮ್ರು? ನಮಗಿಲ್ಲ ಅಂದರೆ ಕಾಂಗ್ರೆಸ್ಗೆ ಹೋಗ್ಬೇಕು. 38,000 ಮತಗಳಿದ್ದು ಕೇವಲ 4,000 ನಮಗೆ ಬಂದು, ಉಳಿದ ಮತಗಳೆಲ್ಲ ಏಕೆಂದರೆ ಕಾಂಗ್ರೆಸ್ಗೆ ಮೀಸಲಾಗಿದೆ. ಅವರ ಆಪಾದನೂ ನಮ್ಮ ಮೇಲಿದೆ, ಅವ್ರಿಗೆ ಕೊಡಬೇಡಿ BJP ಬರುತ್ತೆ ಅಂತ. ಇದು ದೇವೇಗೌಡರು ಮಗ ಸೇರಿ ಮುಸ್ಲಿಂ ಹಾಕ್ಬಿಟ್ಟಿದ್ದಾರೆ ನಮ್ಮ ಸೋಲಿಸೋದಕ್ಕೆ. ಆ ಮುಸ್ಲಿಂ 38,000 ಮತಗಳಲ್ಲಿ 4,000 ನಮಗೆ ಬಂತು, ಬಾಕಿ ಯಾರಿಗೂ ಹೋಯ್ತು. ಅವರು 37,000 ಮತಗಳ ಅಂತರದಲ್ಲಿ ಸೋತಿದ್ದಾರೆ. ಆದರೆ ಮುಸ್ಲಿಮರು ಕೊಡಲಿಲ್ಲ ಇವರಿಗೆ, ಅಥವಾ ಯಾರು ಕೊಟ್ಟಿದ್ದಾರೋ ಅದನ್ನು ನಾನು ಜನತೆ ತೀರ್ಪಿಗೆ ಬಿಡ್ತೇನೆ. ಯಾರ ಬಗ್ಗೆ ಆಪಾದನೂ ಮಾಡಲ್ಲ. ನಾನು ನಮ್ಗೆ ಎಷ್ಟು ಬಂದಿದೆಯೋ ಒಪ್ಕೊಂಡಿದ್ದೀನಿ. ನೀವು ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನ ಹಾಕೋದ್ರ ಮೂಲಕ ನಾವು ಅಲ್ಪಸಂಖ್ಯಾತರ ಪರ ಇದ್ದೀವಿ ಅಂತ ಹೇಳ್ತಿದ್ದೀರಾ? ಅದು ಬಿಡಿ. ನೀವು ಇವರು ಮೊದಲಿಂದಲೂ ಮಾಡಿದ ಪ್ರಚಾರ ಇವತ್ತೇ ಬಸವ ಕಲ್ಯಾಣದಿಂದಲೂ ಇವರು ಒಂದೇ ಅಸ್ತ್ರ JDS ನಮ್ಮನ್ನು ಮುಗಿಸೋದಕ್ಕೋಸ್ಕರಲೇ ಮುಸ್ಲಿಮರು ಹಾಕ್ತಾರೆ ಅಂತ ಅಲ್ವೇ? ಈಗ ಮುಸ್ಲಿಮರು ಹಾಕಿದ್ದು ನನಗೆ ಬಂದಿರೋದು 4,000. ಆ 38,000ದಲ್ಲಿ ಎಲ್ಲೋಯ್ತು? BJP ಕೊಟ್ರ? ನಾನು ಅಲ್ಲೇನು ಕೆಲಸ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಯಾವುದೇ ಬೈ ಎಲೆಕ್ಷನ್ಸ್ ಹೋಗಿಲ್ಲ. ನಾನು ಮಾಡಿರೋ ಕೆಲಸನ ಕಾಂಗ್ರೆಸ್ಸು ಅಲ್ಲಗಳಿಲಿಕ್ಕಾಗೋದಿಲ್ಲ, BJPನೂ ಅಲ್ಲಗಳಿಲಿಕ್ಕಾಗಲ್ಲ. ಹೋದ ಕಡೆ ಎಲ್ಲ ನೀವು ನೀರಾವರಿ ಮಾಡಿದ್ದೀರಿ, ನಮಗೆ ಕುಡಿಯೋದಕ್ಕೆ ವ್ಯವಸಾಯಕ್ಕೆ ಆನಂದವಾಗಿ ಬೆಳೆ ಬೆಳಿತೀವಿ ನಾವು. ಎಲ್ಲರೂ ಹೇಳ್ತಿದ್ರು ನಿಮಗೆ ಸಹಾಯ ಮಾಡ್ತೀವಿ. ಆದರೆ ಬರೀ 4,000 ಕೇಳಿದರೆ ನನ್ನ ಪ್ರತಿಮೆ ಮಾಡಿ ಯಾವ ವ್ಯಕ್ತಿ ರಾಜಕೀಯನ ಬೆಳೆಸಿದ್ರು ಅವ್ರ ಮಗನ್ನೇ ನಿಲ್ಲಿಸ್ಕೊಂಡ್ರು. ಅಷ್ಟು ಅಂತರದಲ್ಲಿ ಅವರು ಸೋತಿದ್ದಾರೆ. ನನಗೆ ಗೊತ್ತಿಲ್ಲ ಮತದಾರರು ಹೇಗೆ ತೀರ್ಪು ಕೊಟ್ಟಿದ್ದಾರೆ. ನಮಗೆ 4,000 ಬಂದಿದೆ, ತೃಪ್ತಿ ಅಷ್ಟೇ, ಅದಕ್ಕಿಂತ ಹೆಚ್ಚು. ಸರಿ, ಹಿಂದೆ ಉಪಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಹಾಕೋದು ಬೇಡ ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ರಿ. ಈಗೇನಾದರೂ ಹಾಕಿ ತಪ್ಪು ಮಾಡಿದ್ವಿ ಅನ್ನೋಂಥ ಪರಾಮರ್ಶೆ ಮಾಡ್ಕೊಳ್ತೀವಿ? ಆ ಭಾವನೆ ಇಲ್ಲವೇ ಇಲ್ಲ. ಕುಮಾರಸ್ವಾಮಿ ಒಬ್ಬರು ತೀರ್ಮಾನ ಮಾಡಿಲ್ಲ, 9 ಜನ ಮುಖಂಡರುಗಳು ಸೇರಿ ಬಿಜಾಪುರದಲ್ಲಿ ತೀರ್ಮಾನ.
2 ದಿನ ಚರ್ಚೆಯಾಗಿ ತೀರ್ಮಾನ ಏಕಾಏಕಿ ಮಾಡಿ. ಇದು ಇಲ್ಲಿ ನಮ್ಮ ಆ ಕ್ಷೇತ್ರದ ಹೆಸರು ಹಾನಗಲ್ಲು. 2 ಮಂತ್ಸು ಅವರು ತೋಟದಲ್ಲಿ ಬಂದು ಅವ್ರಿಗೆ ಹಿಂಸೆ ಕೊಟ್ಟು, ಅಲ್ಲಿ ಸುಮಾರು 50,000 ಮುಸ್ಲಿಮ್ಸ್ ಇದ್ದಾರೆ, ಹಾಕಲೇಬೇಕು ಕರ್ಕೊಂಡೋದ್ರು. 4-5 ಜನ ಸೇರಿ ಸಭೆ ಮಾಡಿದ್ರು. ಆದ್ದರಿಂದ ಆ ಮಾತನ್ನು ನಂಬಿದ್ರು ಅವರು. ನನಗೂ ಗೊತ್ತು ವಿಷಯ. ಇದು ಬೈ ಎಲೆಕ್ಷನ್. ನಮ್ಮ ಪಕ್ಕದಲ್ಲೇ ಇದ್ದಾರೆ ತಮಿಳ್ನಾಡಲ್ಲಿ. ಬೈ ಎಲೆಕ್ಷನ್ 18 ಬೈ ಎಲೆಕ್ಷನ್ ಕ್ಯಾಂಡಿಡೇಟೇ ಹಾಕಲಿಲ್ಲ. ಸೇಮ್ ಥಿಂಗ್ ಕರುಣಾನಿಧಿ ಒಂದು ಸಾರಿ ಕ್ಯಾಂಡಿಡೇಟ್ ಹಾಕಿ, ಜ್ಯೋತಿ ಬಸು ಕ್ಯಾಂಡಿಡೇಟ್ ಹಾಕಿ. ಬೈ ಎಲೆಕ್ಷನಲ್ಲಿ ಸರ್ಕಾರ ಸ್ವೇಚ್ಛಾಚಾರವಾಗಿ ದುಡ್ಡು ಖರ್ಚು ಮಾಡ್ತಾರೆ. ಕುಮಾರಸ್ವಾಮಿ ಹೇಳಿದರು ಬೈ ಎಲೆಕ್ಷನ್ ನಾನು ಕ್ಯಾಂಡಿಡೇಟ್ ಹಾಕಲ್ಲ. ಮತ್ತೆ ಈ ಜನಗಳು ಬಂದು ಪಕ್ಷದ ಕಾರ್ಯಕರ್ತರು ನಿರುತ್ಸಾಹ ಆಗ್ತಾರೆ, ಹಾಕಲೇಬೇಕು ಅಂತ ಅವರಿಗೆ ಒತ್ತಾಯ ಮಾಡಿ ಹಾಕಿದರು. ಆದರೆ 2 ಕಡೆಯಲ್ಲೂ 3 ಕಡೆಯಲ್ಲೂ ಹಾಕಲಿಲ್ಲ. ಇಲ್ಲಿ ಏನಾಯಿತು ಅಂತ ಗೊತ್ತಿದೆ ನನಗೆ. ಅದರಿಂದ ದಯಮಾಡಿ ಈ ಚುನಾವಣೆಯ ಫಲಿತಾಂಶ ಈಗ ಉದಾಹರಣೆ ಕೊಡ್ತೀನಿ ಅನ್ಬೇಡಿ. ವೆಸ್ಟ್ ಬೆಂಗಾಲಲ್ಲಿ ಡಿಪಾಸಿಟೇ ಹೋಯಿತು. ಇಲ್ಲಿ ನನ್ನ ಬಗ್ಗೆನೇ ಅಥವಾ ನನ್ನ ಪಕ್ಷದ ಬಗ್ಗೆನೇ ಡಿಪಾಸಿಟ್ ಹೋಯಿತು ಅಂತ ಹೇಳಿ ಅಲ್ಲೇನಾಗಿದೆ. ಅದರಿಂದ ಒಂದು ಪಕ್ಷದ ಅಳಿವೆ ಉಳುವು ತೀರ್ಪು ಕೊಡೋದು ಜನರಲ್ ಎಲೆಕ್ಷನ್. ಇದರಲ್ಲೆಲ್ಲ ಅಧಿಕಾರ ಇರುತ್ತೆ, ದುರ್ಬಳಕೆ ಮಾಡಿಕೊಳ್ಳೋದು ಮತ್ತೇನೋ ಮಾಡ್ತಾರೆ. ದಯಮಾಡಿ ಮಿಸ್ಟೇಕ್ ಮಾಡಬಾರ್ದು. ನಾನು ಯಾರ ಬಗ್ಗೆನೂ ಲಘುವಾಗಿ ಮಾತಾಡೋದಿಲ್ಲ. ಯಾರೆಷ್ಟು ದುಡ್ಡು ಹಂಚಿದ್ರು ಏನು ಅದೆಲ್ಲ ಅವಶ್ಯಕತೆ ಇಲ್ಲ. ಆದ್ದರಿಂದ ನಾವು ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ನಾನು ದೇವ್ರ ನಂಬೇನೆ ಮಾಡೋದು. ಲಕ್ಷ್ಮೀ ಪೂಜೆ ಮಾಡಿದ್ದೀವಿ. ಇದು ನಾವು ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಇದು ನನಗೆ ಮನೆ, ನಮ್ಮ ಪಕ್ಷದ ಕಚೇರಿನೂ ನಮ್ಮ ಮನೆ, ಮುಚ್ಚು ಮರೆಯಿಲ್ಲ. ನಮ್ಮ ಪಕ್ಷದ ಶಾಸಕರುಗಳು ಮಾಜಿ ಹಿಂದೆನೂ ಸಹಾಯ ಮಾಡಿದ್ದಾರೆ. ಖಂಡಿತ ಮಾಡ್ತಾರೆ ಅಂತ ನಂಬಿಕೆ ಇದೆ. ಇವರು ಕೈಗುಣ ಅಂತ ಕರೀಲೋ ಗೊತ್ತಿಲ್ಲ ನನಗೆ. ಶರವಣಂದು ಪ್ರಾರಂಭ ಆಗಿದೆ. ಸರ್, ಈಗ ನೀವೇ ಹೇಳಿದ್ರಿ 38,000 ಮುಸ್ಲಿಮ್ಸ್ ಓಟ್ ಇತ್ತು ಸಿಂಧಿಗೆಯಲ್ಲಿ, ನಮಗ್ 4,000 ಓಟ್ ಬಿದ್ದಿದೆ, ಮಿಕ್ಕ ಓಟು ಎಲ್ಲಿಗೋಯ್ತು ಅನ್ನೋ ಪ್ರಶ್ನೆ ನೀವು ಮಾಡ್ತಾ ಇದ್ರಿ. ಹಾಗಾದ್ರೆ ಬಿಜೆಪಿಗಲ್ಲಿ ಹೋಗಿದೆಯಾ ಓಟು ಅಂತ? ನಾನು ಬಿಜೆಪಿಗೆ ಮುಸ್ಲಿಮರು ಮತ ಕೊಡ್ತಾರೆ ಅನ್ನೋದನ್ನು ಅವರು ನಂಬ್ತಾರೆ, ಕಾಂಗ್ರೆಸ್ ನಂಬ್ತಾರೆ. ಅವರ ಆಪಾದನೆ ಎಲ್ಲ ನಮ್ಮ ಮೇಲೆ. ಈಗ ನಮ್ದು ಇಲ್ಲ ಅಂದಮೇಲೆ ಇದು ಚರ್ಚೆ ನಡೆದಿದೆ. ನಮ್ಮ ಫರೂಕ್ ಅವರು ಮುಸ್ಲಿಂ ಗುರುಗಳ ಮನೆಗೆ ಹೋದಾಗ ವಾದ ವಿವಾದ ಆಗಿದೆ. ಅವ್ರು ಸ್ಟೇಟ್ಮೆಂಟ್ ಮಾಡಿದರೆ ನೀವು ನೋಡಿರಬೇಕು. ಅದರಿಂದ ಈಸ್ ಎ ರೆಸ್ಪಾನ್ಸಿಬಲ್ ಲೀಡರ್. ಅವ್ರು ಹೇಗೆ ಅಟ್ಯಾಕ್ ಮಾಡಿದ್ದಾರೆ, ಮುಸ್ಲಿಂ ಸಮಾಜ ಯಾವ್ಯಾವ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೆ ಏನೇನು ನಡೀತದೆ ಅದರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ದಟ್ ಈಸ್ ಮೋರ್ ದೆನ್ ಆ್ಯಂಪಲ್. ಅದಕ್ಕೆ ಹೆಚ್ಚು ಹೇಳಬೇಕಾದ್ರೆ ಎಲ್ಲ ಬೇಡಿ ಸರ್. ಆದ ಹಳೆಯ ಕಥೆಗಳೆಲ್ಲ ಹೇಳಿ ಮರ್ತೋಗಿರೋ ವೈ ಡು ಯು ವಾಂಟ್ ಟು ಗೋ ಆನ್ ಇಟ್. ನಾನು ಹೇಳಿದ್ದೆಷ್ಟೋ ಅಷ್ಟೇ ಮುಗಿದೋಯ್ತು.
ನೀವು RSS ಬಗ್ಗೆ ಬೈದರು, ಸಿದ್ದರಾಮಯ್ಯ ದರಿದ್ರ ಸರ್ಕಾರ ಅಂದರು, ಅವ್ರು ಯಾರು ಮಾಡಿದ್ರು, ಇದೆಲ್ಲ ಚರ್ಚೆ ಯಾಕ್ರಿ? ವೈ ಡು ಯು ವಾಂಟ್ ಆಲ್ ದೀಸ್ ಥಿಂಗ್ಸ್? ಒಳ್ಳೆಯ ದಿನ ನೀವು ಬಂದಿದ್ದೀರಿ, ನಾನೇನು ಹೇಳಬೇಕು ಹೇಳಿದ್ದೀನಿ. ಕ್ಲೋಸ್ ದಿ ಇಶ್ಯೂ. ಥ್ಯಾಂಕ್ಸ್ ಟು ಆಲ್. ಬಿಟ್ಟು ಇನ್ನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಿ ಯು ಆರ್ ಗೋಯಿಂಗ್ ಟು ಆರ್ಗ್ಯೂ. ಬಾಕಿಯವರೆಲ್ಲ ಸ್ವಲ್ಪ ಸಹಕರಿಸ್ಕೊಂಡಿದ್ದಾರೆ, ನೀವು ಒಬ್ಬರೇ ಆರ್ಗ್ಯೂ ಮಾಡೋದು. ನೀವು ಬುದ್ಧಿವಂತರು ಇರ್ಬೋದು, ಇನ್ನೊಂದು ದಿನ ನಿಮ್ಮ ಬುದ್ಧಿ ಎಲ್ಲ ಪ್ರದರ್ಶನ ಮಾಡಿ. ಬೇಡ ಅನ್ನೋದು ಹೇಳಿ. ಪೆಟ್ರೋಲ್ ಡೀಸೆಲ್ ಬೆಲೆ ಸ್ವಲ್ಪ ಕಡಿಮೆ ಆಗಿದೆ ಸರ್ ಇವತ್ತಿಂದ. ಏನು ₹5 ಕಮ್ಮಿ ಮಾಡೋರು ಅಷ್ಟೇ. ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಇದು 5 ಅದು ಸಿದ್ದರಾಮಯ್ಯರು ಹೇಳಿದ್ರು ಮಾಡಿದ್ದಾರೆ. ಅಲ್ಲಲ್ಲ, ಕೇಂದ್ರದವ್ರು ಮಾಡಿರೋದು ಗೊತ್ತ್ರಿ ನನಗೆ. ಹಾಂ ಸರ್. ಆಮೇಲೆ ಫೂಲ್ ಎಸ್. ಯಾವಾಗಲೂ ಸಿದ್ದರಾಮಯ್ಯರು ಅಟ್ಯಾಕ್ ಮಾಡಿ 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 ಅವರಿಗೆ ಜ್ಞಾನೋದಯ ಆಯಿತು, ಕಡಿಮೆ ಮಾಡಿಬಿಟ್ರು ಮೋದಿಯವರು. ಮೋದಿ ಸಿದ್ದರಾಮಯ್ಯ ಅವ್ರ ಮಾತು ಕೇಳ್ತಾರೆ ಅಂತ ಆಯ್ತು. ಅಲ್ಲಲ್ಲ, ಅವರು ಹೊಡೆದ ತಡ್ಕೊಳಕ್ಕಾಗಲಿಲ್ಲ, ಮುಗಿದು ಅಲ್ಲಿ ಮುಗಿದ್ರು. ಅವ್ರು ಕೊಡೋ ಪೆಟ್ಟು ಎಷ್ಟು ಸುಲಭವೇ. ಅದ್ರ ಬಗ್ಗೆ ಚರ್ಚೆ ಬೇಡ. ಒಂದೇ ಸಾರಿ ₹10 ₹5 ಇಳಿಸ್ಬಿಟ್ರು ಅಂದರೆ ಅಷ್ಟು ಎಷ್ಟು ಭಯ ಆಗಿರ್ಬೇಕು ಅವ್ರಿಗೆ. ಮೋದಿಯವರು ಇನ್ನೂ ಒಂದು 3 ವರ್ಷ ಇರ್ತಾರೆ. ಎರಡು 2020 ಸಿದ್ದರಾಮಯ್ಯರು ಯಂಗ್ಸ್ಟರು ಫೈಟ್ ಕೊಡ್ತಾರೆ. ನನಗೆ 89 ನನಗೇನು ಇಲ್ಲಿ ಬಂದು ಇವ್ರು ಪ್ರಯತ್ನ ಮಾಡಿ ಸ್ವಲ್ಪ ಆಫೀಸ್ನಲ್ಲಿ ಹಣ ಕೊಡಮ್ಮ, ನಿನ್ನ ಕರುಣೆ ನಮ್ಮ ಕಡೆ ಇರಲಿ, ನಮ್ಮ ಕ್ಯಾಶ್ ಬಾಕ್ಸಲ್ಲಿ ಸ್ವಲ್ಪನಾರ ಇಲ್ಲಮ್ಮ ಕೇಳ್ಕೊಂಡಿದ್ದೀನಿ ಅಷ್ಟೆ. ಬನ್ನಿ, ನಿಮ್ಮನ್ನು ಮೀಟ್ ಮಾಡ್ತೀವಿ. ನಿಮ್ಮನ್ನು ಬಿಟ್ಟು ನಾನು ದೀಪಾವಳಿ ಸಿಹಿ ಕಹಿ ಎರಡನ್ನೂ ಕೊಟ್ಟಿದೆ. ಒಂದೊಂದು ಪಕ್ಷಕ್ಕೆ ಒಂದೊಂದು ರೀತಿ ಸಿಹಿ ಕಹಿ ಈ ದೀಪಾವಳಿ. ಈಗ ಸ್ವಾಭಾವಿಕವಾಗಿ ನಾವು ಬರೀ ಸಿಹಿನೇ ತಿನ್ನೋದಿಲ್ಲ. ಈ ಹಬ್ಬದಲ್ಲಿ ಕೂಡ ಬರೀ ಸಿಹಿನೇ ತಿಂತೀವ, ಅದಕ್ಕೆ ಖಾರ ಪದಾರ್ಥನೂ ಸೇರಿಸಿ ತಿಂತೀವಿ. ಇಲ್ಲಿ ಕೊಡಲಿಲ್ವೇ? ಈಗ ಸಿಹಿ ಪದಾರ್ಥ 2 ಐಟಮ್ ಮಾಡಿದ್ರು, ಇನ್ನೊಂದು ಪುಳಿಯೋಗರೆನೂ ಮಾಡಿ. ಅದು ಸಿಹಿ ಇಲ್ಲ, ಮುಂದೆ ಸಿಹಿ. ಆದ್ದರಿಂದ ಯಾವಾಗಲೂ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿದಿನ ಸಿಹಿನೂ ಇರೋದಿಲ್ಲ, ಕಹಿನೂ ಇರೋದಿಲ್ಲ. ಸಮನ್ವಯವಾಗಿ ತಗೋಬೇಕು ನಾವು. ಈ ಎರಡನ್ನು ಸಮಚಿತ್ತ ಮನೋಭಾವದಲ್ಲಿ ಸರ್, ಈಗ ಸಿಂದಗಿಯಲ್ಲಿ ನೀವೇ ಖುದ್ದು ಹೋಗಿ ವಾಸ್ತವ್ಯ ಎಲ್ಲ ಹೋಗಿದ್ರಿ. ಸಿಂದಗಿಯಲ್ಲಿ ಅಲ್ಲಿ ನಾಡಿಮಿಡಿತ ಎಲ್ಲ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು, ಆ ಕ್ಷೇತ್ರದ ನಾಡಿಮಿಡಿತ. ನೀವು ಅಷ್ಟು ದಿವಸ ಎಲ್ಲ ಇದ್ರು, ಆದ್ರೂ ಅಲ್ಲಿ ಎಡವಿದ್ದು ಎಲ್ಲಿ, ಯಾವ ಥರ, ಏನು? ನೋಡಿ, ಸಿಂದಗಿ 40 ವರ್ಷದಿಂದ ಸಿಂದಗಿ ಹೇಗಿತ್ತು ಅನ್ನೋದು ಅನೇಕ ಜನ ಮುಖಂಡರುಗಳಿಗೆ ಗೊತ್ತಿದೆ. ಅನೇಕರಿಗೆ ಗೊತ್ತಿಲ್ಲ. ಆ್ಯಕ್ಚುಲಾಗಿ 40 ವರ್ಷದಿಂದ ಈಚೆಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಚರ್ಚೆ ಬೇಡ. ನಾನು ಸಿಂದಗಿಗೆ ಹೋದಾಗ ಅನೇಕರಿಗೆ 8 ವರ್ಷ 7 ವರ್ಷ 9 ವರ್ಷ 10 ವರ್ಷ 6 ವರ್ಷ ಇರ್ಬೋದು. ಅವ್ರಿಗೆ ಕೂಡ ನಾನು ಏನು ಮಾಡಿದೆ ಅಂತ ಗೊತ್ತಿದೆಯಾ? ಗೊತ್ತಿಲ್ಲ. ಅಲ್ಲಿರೋ ಜನಕ್ಕೆ ಗೊತ್ತಿದೆ. ನೀರು ಕೊಟ್ಟಿದ್ದು ಯಾರು? ಇವತ್ತು
ಇಂಡಿ ಸಿಂದಗಿಯಲ್ಲಿ ಇವತ್ತು 4.5 ಲಕ್ಷ ಹೆಕ್ಟರು ನೀರಾವರಿ ಆಗ್ತದೆ. ಏತದ ನೀರಾವರಿಯೂ ಮಾಡಿದ್ದೀವಿ. ನನ್ನ ಪ್ರತಿಮೆನೂ ನಿಲ್ಲಿಸಿದ್ದಾರೆ. ಅವತ್ತು ನನ್ನ ಜೊತೆ ಮಂತ್ರಿ ಆಗಿದ್ದಂಥವರು, ಕುಮಾರಸ್ವಾಮಿ ಜೊತೆ ಮಂತ್ರಿ ಆಗಿದ್ದಂಥವರು 5 ಸಾರಿ ಸೋತರೂ ಕಾಂಗ್ರೆಸ್ಗೆ ಹೋಗಲಿಲ್ಲ. ಅವ್ರ ಮಗನ ಕಳಿಸ್ಕೊಟ್ರು ಸಾಯಕ್ಕೆ ಮುಂಚೆ ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ಆದ್ದರಿಂದ ಕೊನೆಯವರೆಗೂ ನೀರು ಕೊಟ್ಟಿದೆಯಪ್ಪ, ಮೆಣಸಿನ್ಕಾಯಲ್ಲಿ 10 ಲಕ್ಷ ಬಂತು, ಕಾಟನ್ನಲ್ಲಿ ಇಷ್ಟು ಬಂತು, ಹಳ್ಳಿಗಳಲ್ಲಿ ಅವರೇ ಹೇಳೋರಲ್ಲ, ನಾವು ಮೋಸ ಮಾಡೋದೆಲ್ಲ ಕೊಡ್ತೀವಿ ಅಂತ ಹೇಳಿ. ಆದರೆ ಕೊನೆಗಳಿಗೆ ಯಾರ್ಯಾರು ಯಾವ ತಂತ್ರಗಳನ್ನು ಬಳಕೆ ಮಾಡಿದ್ರು ಗೊತ್ತಿಲ್ಲ ನನಗೆ. ಹಾನಗಲ್ಲು ಗೆಲುವು ಕಾಂಗ್ರೆಸ್ ಅವ್ರಿಗೆ ಒಂದು ರೀತಿ 2023 ಚುನಾವಣೆ ಗೆದ್ದಷ್ಟೇ ಅವರಿಗೆ ಖುಷಿ ಆಗ್ತಿದೆ. ಸಂತೋಷ ಪಡಲಿ. ದಿಂಡ್ಗಲಲ್ಲಿ ಇಂದಿರಾ ಗಾಂಧಿ ವಿಜಯದ ವೀರಾಂಗನೆ ಅಂತ ಕರೆಸ್ಕೊಂಡು ಇಂದಿರಾ ಗಾಂಧಿ ಡಿಪಾಸಿಟೇ ಹೋಯ್ತಲ್ಲ. ನಾನು ಟೀಕೆ ಮಾಡ್ತಾ ಇಲ್ಲ, ವಾಸ್ತವಾಂಶ ಹೇಳುತ್ತೆ. ಸರ್, ಮತ್ತೊಂದು ಕಾಂಗ್ರೆಸ್ ಅವ್ರದ್ದು ಒಂದು ಅಭ್ಯರ್ಥಿ ಹಾಕೋದು ವಿಚಾರದಲ್ಲಿ ಹಿಡಿದಿದ್ರ ಅಥವಾ ಯಾವ ತರ? ಯಾಕಂದ್ರೆ ನಿಮ್ದು ಕೂಡ ಅಲ್ಪಸಂಖ್ಯಾತರಿಗೆ ಅಂತಾನೆ ಆದ್ಯತೆಯನ್ನು ಕೊಟ್ಟಿದ್ದೀವಿ. ನಮ್ಮ ಅಭ್ಯರ್ಥಿ ಅಶೋಕ್ ಮನಗಳ್ಳಿ. ಇವ್ರಿಗೆ 20,000 ಓಟ್ ಬಂದಿತ್ತು ಲಾಸ್ಟ್ ಇಯರ್ 2018. ಅದರಿಂದ ನಮ್ಮ ಪಕ್ಷಕ್ಕೆ 70,000 ಚಿಲ್ಲರೆ ಬಂದಿತ್ತು. BJPಗೆ 60,000 ಚಿಲ್ಲರೆ ಬಂದಿತ್ತು. ಇವ್ರಿಗೆ 20,000. ಅವರು ಪ್ರಾಣ ಹೋಗೋದಕ್ಕಿಂತ ಮುಂಚೆನೇ ಕಾಂಗ್ರೆಸ್ ಮುಖಂಡರು ಕರೆಸಿ, ನನ್ನ ಮಗನ ನಿಮ್ಮ ಕೈ ಕೊಟ್ಟಿದ್ದೀವಪ್ಪ ಬೆಳೆಸಿ ಅಂತ ಹೇಳಿದರು ಅಂತ ಅವ್ರು ಹೇಳ್ತಾರೆ. ಆ ಸುಳ್ಳು ನಿಜವೋ ನಾನು ಆರ್ಗ್ಯೂ ಮಾಡೋಕ್ಕೆ ಹೋಗಲ್ಲ, ನಂಗೆ ಸಂಬಂಧ. ಆದ್ದರಿಂದ ನಾವು ಏನು ಮಾಡಬೇಕು ಅಂತ ಹಿಂದೆ ನಮ್ಮ ಪಕ್ಷದಲ್ಲಿ ಅಸೆಂಬ್ಲಿ ನಿಂತಿಬ್ಬರು ಗೆದ್ದಿದ್ರು, ಇನ್ನು 3 ಜನ ಸೋತಿದ್ರು. ಅವರೆಲ್ಲರನ್ನೂ ಕೂರಿಸಿ ಕೇಳಿ ಅಲ್ಟಿಮೇಟ್ಲಿ ಈ ಫ್ಯಾಮಿಲಿಗೆ ಒಳ್ಳೆಯ ಹೆಸರಿದೆ ಅಂತ ಹಾಕಬೇಕು ಅಂತ ತೀರ್ಮಾನ ಮಾಡಿ. ದುಡುಕಿನ ತೀರ್ಮಾನ ಅಲ್ಲ ಇದು. ಯಾರು ಶಕೀಲ್ ಅಂತ ಇದ್ದಲ್ಲ, ಅವರಪ್ಪ 8 ವರ್ಷ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಸಿಂದಗಿನಲ್ಲಿ. ಅವರು ನಮ್ಮ ಪಕ್ಷಕ್ಕೆ ಕ್ಯಾಂಪೇನ್ ಮಾಡುವಾಗಲೇ ಜನತಾದಳ ಯುಗೆ ಆಕ್ಸಿಡೆಂಟಾಗಿ ಸತ್ತು. ಆ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಾವು ಸ್ವಾಭಾವಿಕವಾಗಿ ನಂಬಿದ್ವಿ ಅಷ್ಟೆ, ಇರೋ ವಿಷಯ ಹೇಳಿ. ಆದರೆ ಅಂತಿಮವಾಗಿ ಜನ ತೀರ್ಮಾನ ಮಾಡಿದ್ರ ಬಗ್ಗೆ ನಾನು ಯಾರ ಬಗ್ಗೆನೂ ವ್ಯಾಖ್ಯಾನ ಮಾಡೋದಿಲ್ಲ. ಅಕ್ಸೆಪ್ಟೆಡ್ ದಿ ರಿಸಲ್ಟ್. ಮುಂದೆ ಜನರಲ್ ಎಲೆಕ್ಷನ್ಗೆ ಏನು ಸಿದ್ಧತೆ ಮಾಡ್ಕೋಬೇಕು ಮಾಡ್ಕೋತೀವಿ ಅಷ್ಟೆ. ಬನ್ನಿ, ಇನ್ನು ಸುಮ್ಮನೆ ಕ್ವಶನ್ ಆ್ಯಂಡ್ ಆನ್ಸರ್ ಬೇಡ. ಮತ್ತೆ 8ನೇ ತಾರೀಕು ಸೇರೋ ಕಾಲ ಬರುತ್ತೆ. ಮತ್ತೆ ಪ್ರವಾಸ 8ನೇ ತಾರೀಕು ಪ್ರವಾಸ ಏನಾದರೂ ಮಾಡ್ತಿದ್ರೆ ಸರ್? ಮತ್ತೆ ಪ್ರವಾಸ ರಾಜ್ಯಾದ್ಯಂತ ನಾನು ಕುಮಾರಸ್ವಾಮಿಯವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳ ಜೊತೆ ನನ್ನ ಸಹಕಾರನೂ ಇರುತ್ತೆ, ಇದರಲ್ಲೇನು ಡಿಫ್ರೆನ್ಸ್ ಇಲ್ಲ. ಅವರು ಕೆಲವು ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ. ಅದರಿಂದ ನೆನ್ನೆ ಎಲ್ಲ ಪ್ರೋಗ್ರಾಮ್ ವಿಷಯ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಇದರಲ್ಲಿ ಯಾವ ಹುಚ್ಚು ಮರೆಯಿಲ್ಲ. ಅವರೇ ಮಂಗಳವಾರ 8ನೇ ತಾರೀಕು ಹೇಳ್ತಾರೆ. ಅದನ್ನು ನಾನು ಮಾತಾಡ್ತಾ ಇಲ್ಲ, ಗೊತ್ತಿದೆ ವಿಷಯ ನನಗೆ. ನಾನು ಇದೆಲ್ಲರ ಕಾರ್ಯಕ್ರಮಗಳ ಜೊತೆಲೂ ಸಹಕರಿಸಿ ತಿಂಗಳಲ್ಲಿ 2 ಡಿಸ್ಟ್ರಿಕ್ಟು ಟೂರ್ ಮಾಡಿ
ನಮ್ಮ ಪಕ್ಷದ ಸಿದ್ಧತೆ ಚುನಾವಣೆಗೆ 2023ಕ್ಕೆ ಯಾವ ರೀತಿ ಸ್ಥಳದಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲದೇ ಪ್ರತಿಯೊಂದು ಕ್ಷೇತ್ರದ ಪರಿಸ್ಥಿತಿನ ಅವಲೋಕನೆ ಮಾಡಿ ಅಂತಿಮ ನಿರ್ಣಯಕ್ಕೆ ಕಲೆಕ್ಟಿವ್ ಆಗಿ ಕುಮಾರಸ್ವಾಮಿ ಡಿಕ್ಲೇರ್ ಮಾಡಿಬಿಟ್ರು ಅಂತಾರೆ. ನೋ, ಅವರ ಸ್ಥಳದ ಮುಖಂಡರ ಜೊತೆ ಎಲ್ಲ ಸೇರಿ ಮಾಡಿದ್ರು. ಜನ ಹೊರಗೆ ಏಕಾಏಕಿ ಇವರೇ ನಿರ್ಣಯ ಮಾಡಿದರು. ಆ ಆಪಾದನೂ ಬರಬಾರ್ದು ಅಂತ ಹೇಳಿ ಒಂದು ಕೋರ್ ಕಮಿಟಿನ ಈ ವಾರದಲ್ಲಿ ಅನೌನ್ಸ್ ಮಾಡ್ತೀವಿ. ಕುಮಾರಸ್ವಾಮಿ ಜೊತೆಲೂ ಸಮಾಲೋಚನೆ, ಯಾವುದೇ ಕ್ಯಾಂಡಿಡೇಟ್ ಅಂತಿಮವಾಗಿ ನಾವು ತೀರ್ಮಾನ ಮಾಡುವಾಗ ಇಲ್ಲಿ ಕೂತು ಕುಮಾರಸ್ವಾಮಿಯವರು 8ನೇ ತಾರೀಕಿಂದ ಪ್ರಾರಂಭ ಮಾಡೋ ಕಾರ್ಯಕ್ರಮಕ್ಕೆ ಎಷ್ಟು ಮಟ್ಟಿಗೆ ಮುಂದೆ ಕ್ಯಾಂಡಿಡೇಟ್ ಆಗೋರು ಸಹಕಾರ ಕೊಡ್ತಾರೋ. ನಂಬರ್ 1, ನಾನು ಹೋಗಿ ತಿಂಗಳಿಗೆ 2 ಜಿಲ್ಲೆನ 3 ದಿನ 4 ದಿನ ಅಲ್ಲೇ ಇರ್ತೀನಿ. ಒಂದೊಂದು ವಿಧಾನಸಭಾ ಕ್ಷೇತ್ರನೂ ಎಷ್ಟು ಮಟ್ಟಿಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಪುರಸಭೆ ಚುನಾವಣೆ, ಇದೆಲ್ಲವನ್ನೂ ಖುದ್ದಾಗಿ ಪರಿಶೀಲನೆ ಮಾಡಿ ಮತ್ತೆ ಬಂದು ಇಲ್ಲಿ ನಾವು ಈ ಕೋರ್ ಕಮಿಟಿಲಿ ಕುಮಾರಸ್ವಾಮಿಯವ್ರ ಕಾರ್ಯಕ್ರಮದಲ್ಲಿ ಯಾರು ಎಷ್ಟು ಭಾಗವಹಿಸಿ ಅವರು ಎಲೆಕ್ಷನ್ ದೃಷ್ಟಿಯಿಂದ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ರು, ಇದನ್ನೆಲ್ಲವನ್ನು ಕೂತು ಚರ್ಚೆ ಮಾಡಿ ಈ ಕೋರ್ ಕಮಿಟಿ ಅನೌನ್ಸ್ ಮಾಡ್ತೀವಿ. ದರ್ ಇಸ್ ನೋ ಕ್ವಶನ್ ಆಫ್ ಐದರ್ ಮೀ ಆರ್ ದೇವೇಗೌಡ ಆರ್ ಕುಮಾರಸ್ವಾಮಿ. ನಾವೆಲ್ಲ ಕೂತೆ ಮಾಡಿ ಪ್ರಾತಿನಿಧ್ಯ ಎಲ್ಲ ಭಾಗದವರೆಗೂ ಕೊಡಿ ಕೋರ್ ಕಮಿಟಿ. ಓಕೆ ಸರ್, ಸಮೀರ್ ಅಹಮದ್ ಜೆಡಿಎಸ್ ಜೊತೆ ಅಲ್ಪಸಂಖ್ಯಾತರು ಇರಲ್ಲ ಅಂತ ಹೇಳಿದಾರಂತೆ ಸರ್. ಹೀಗೆ ಚರ್ಚೆ ಮಾಡಬಾರ್ದು, ಅದರ ಅವಶ್ಯಕತೆ ನನಗೆ. ಸಿದ್ದರಾಮಯ್ಯವರು ಪದೇ ಪದೇ ಅದನ್ನೇ ಪ್ರಸ್ತಾಪ ಒತ್ತಿ ಹೇಳ್ತಿದ್ದಾರೆ. ಸಿದ್ದರಾಮಯ್ಯವರು ಬಿಡಿ, ಇದ್ರ ಬಗ್ಗೆ ನಾನು ಯಾಕೆ ವ್ಯಾಖ್ಯಾನ ಮಾಡಿ. ಅವರು ಪಕ್ಷ ಗೆಲ್ಲಿಸೋದಕ್ಕೆ ನಾಯಕರಾಗಿ ಏನೇನು ಮಾಡಬೇಕು ಮಾಡ್ತಾರೆ, ಅದ್ರಲ್ಲಿ ತಪ್ಪೇನಿದೆ, ಮಾಡಲಿ. ನಾನು ಬೇಡ ಅಂತೀನ. ನಾನು ನನ್ನದೇ ಆದಂಥ ಕೆಲವು ಮಾರ್ಗಗಳಿದೆ, ಹೋಗ್ತೀನಿ. ಅವನು ಕುಮಾರಸ್ವಾಮಿನೂ ಏನು ಕಾರ್ಯಾಗಾರ ಮಾಡಿ ನಿಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರೋ, ಈ ಮಧ್ಯದಲ್ಲಿ ಏನು ಯಾರ್ಯಾರ ಹೆಸರು ಹೇಳಿದ್ರಲ್ಲ, ಅದ್ರ ಬಗ್ಗೆ ಪ್ರತಿ ಉತ್ತರ ಕೊಟ್ಟು ಸ್ವಲ್ಪ ಜನಗಳ ಮಧ್ಯದಲ್ಲಿ ಗೊಂದಲ ಆಯಿತು. ಬಹುಶಃ ಇನ್ನು ಅದಕ್ಕೆ ಅವರ ಮಾನ್ಯತೆ ಕೊಡೋದಿಲ್ಲ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ನಮ್ಮ ಪಕ್ಷದ ಬೆಳವಣಿಗೆ ಹೇಗೆ ಮಾಡಬೇಕು ಮಾಡ್ತೀವಿ. ಬನ್ನಿ. ಏನು ಸಿನಿಮಾ? ಅಲ್ಲ, ಇಂದಿರಾ ಗಾಂಧಿ ರಾಜಕಾರಣ ಹೇಳಿದ್ರು, ನೀವೆಲ್ಲ ಹುಟ್ಟೇ ಇರಲಿಲ್ಲ ಅಲ್ವಾ? ಮತ್ತೆ ರೀಕಾಲ್ ಆಯ್ತು ಈಗ. ಐ ಹ್ಯಾವ್ ಸೀನ್ ಪಾಲಿಟಿಕ್ಸ್. ಎಸ್ ಸರ್. ನೆಹರು ಕಾಲದಲ್ಲಿ ಸೀಟ್ ಸಿಕ್ಕಲಿಲ್ಲ, ನೆಹರು ಮನೆ ಬಾಲಿಗೆ ಸೀಟ್ ಸಿಕ್ಕಲಿಲ್ಲ. ಆಮೇಲೆ ಏನಾಯಿತು ಮುಂದಕ್ಕೆ ಬೇಡ. ನೀವು ಈ ಹಿಂದೆ ನೋಡಿದಂಥ ಚುನಾವಣೆ ವ್ಯವಸ್ಥೆಗಳೇ ಬೇರೆ, ಬಟ್ ಈಗಿನ ಚುನಾವಣೆ ವ್ಯವಸ್ಥೆಗಳೇ ಬೇರೆ. ಕಾಲ ಬದಲಾವಣೆ ಆದಂಗೆ ಸಮಸ್ಯೆಗಳು ಹಲವಾರು ಹುಟ್ಟುಕೊಳ್ತವೆ, ಬದಲಾವಣೆ. ಅದರಿಂದ ಮಹಾತ್ಮ ಗಾಂಧಿ ಕಾಲದಲ್ಲಿದ್ದ ಕಾಂಗ್ರೆಸ್ಸೇ ಬೇರೆ,
ಮಹಾತ್ಮ ಗಾಂಧಿ ಮರೆತೇ ಬಿಟ್ಟಿದ್ರು. ಇಂದಿರಾ ಕಾಂಗ್ರೆಸ್ ಅಂತ ಕರ್ಕೊಂಡು ಹೊರಟೋದ್ರು ಒಂದು 20 ವರ್ಷ. ಮಹಾತ್ಮ ಗಾಂಧಿಯ ಫೋಟೋ ಕೂಡ ಹಾಕ್ತಾಯಿತ್ತು, ಇಂದಿರಾ ಕಾಂಗ್ರೆಸ್ ಇವೆಲ್ಲ ಗೊತ್ತಿದೆ ನನಗೆ, ಚರ್ಚೆ ಬೇಡ ಈಗ. ನೋಡಿ, ಆಯ್ತಾ? ಸುರೇಶ್ ಇದ್ದಾರಾ? ಓ, ನಮೋ ನಮಃ. ಬಟ್ ಯೂಸ್ ಇಲ್ಲ, ನಮ್ಮ ಪರವಾಗಿ ನಿಲ್ಲಲ್ವೇ? ಶುರು ಮಾಡುವುದಿಲ್ಲ. ಇಲ್ಲ ಸರ್, ಇನ್ನೊಬ್ರು ಬರ್ಬೇಕು, ಬರಲಿ, ಶುರು ಮಾಡ್ಬೋದು. ನನಗೆ ನೀವು ಯಾವಾಗ ಹೇಳ್ತೀರಿ ಹಾಂ ಸರ್, ಹಾಂ ಸರ್, ಅಪ್ಪಣೆ ಕೊಡೋದು. ಇನ್ನೊಂದು 5 ನಿಮಿಷ ಸರ್. 5 ಇದ್ರೆ 10 ನಿಮಿಷ ಏನಾಯ್ತು? ಸುನಿಲ್ ಬಂದಿಲ್ಲ. ಯಾರು ಹೆಸರು? ಕಿರಣ. ನಿಮಿಷ ಬಂದ್ರ? ಸುರೇಶ್, ಕಾದಿರುವೆ ನಿಮಗಾಗಿ. ಎಲ್ಲರೂ ಬಂದ್ರ? ಮಾಡ್ಬೋದಂತ ಸರ್. ಸ್ಟಾರ್ಟ್ ಮಾಡೋಣ ಸರ್. ಸ್ಟಾರ್ಟ್ ಮಾಡೋಣ ಸರ್. ನಾವು ಯಾವಾಗಲೂ ಪ್ರತಿ ವರ್ಷ ಮನೆಯಲ್ಲಿ ಈ ಮೊದಲನೇ ದಿನ ನೀರು ತುಂಬತಕ್ಕಂಥ ಅಭ್ಯಾಸ ದೀಪಾವಳಿ. 2ನೇ ದಿನ ಲಕ್ಷ್ಮೀ ಪೂಜೆ ಮಾಡ್ತಾರೆ, 3ನೇ ದಿನ ಹಬ್ಬ ಮಾಡ್ತಾರೆ. ಇದು ನಮ್ಮಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ ಮೊದಲಿಂದ. ನಮ್ಮ ಮನೆಯಲ್ಲಿ ನಮ್ಮ ಮನೇಲಿ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆನೇ, ಇದೇನು ಹೊಸದಲ್ಲ ನಮಗೆ. ಈ ಸಂಪ್ರದಾಯ ಮನೆಯಲ್ಲಿ ಆಗ್ತಾ ಇದೆ. ನಾನು ಈ ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ ಅತ್ಯಂತ ಕಷ್ಟವಾದ ದಿವಸ. ನಾನು ಹಳೆ ಬಿಲ್ಡಿಂಗನ್ನು
ಕೋರ್ಟ್ ಆದೇಶದ ಮೇಲೆ ಬಿಟ್ಟು ಹೊರಬರುವಾಗ ಈ ಜಾಗದಲ್ಲಿ ಬಂದು ಕೂತ್ಕೊಂಡು ತುಂಬ ಮನಸ್ಸಿಗೆ ನೋವಾಗಿದ್ದನ್ನು ನೋಡಿ ನೀವೆಲ್ಲ ಮಾಧ್ಯಮದಲ್ಲಿ ಹೈಲೈಟ್ ಮಾಡಿದರೆ ಕೆ ಆರ್ ಪುರಮಿಂದ ಕೆಲವು ಸ್ನೇಹಿತರುಗಳು ಬಂದು ಅವರು 18 ಲಕ್ಷ ರೂಪಾಯಿ ಕೂಡಿಸ್ಕೊಟ್ರು. ಆಗ ನಮ್ಮ ಗುರುಮೂರ್ತಿ ಏನಿದೆಲ್ಲ ಅವರು ಒಂದು ಶೆಡ್ ಹಾಕ್ಸಿದ್ರು. ಅದೊಂದು ವರ್ಷವೇ ಅಲ್ಲಿ ನಡೀತು. ಯಾಕೆಂದರೆ ಬಿಲ್ಡಿಂಗ್ ಕಟ್ಟೋದು ತುಂಬ ಕಷ್ಟ ಆಯಿತು. ತುಂಬ ಕಷ್ಟ ಅಂದರೆ ತುಂಬ ಕಷ್ಟ. ಇಲ್ಲಿ ಪಕ್ಕದಲ್ಲೇ ಕೂತಿದ್ದಾರೆ ಶರವಣ್ಣವರು MLC ಆಗಿ. MLA MLC ಸಭೆ ಈ ಪಕ್ಕದಲ್ಲಿ ಒಂದು ಪೆಂಡಾಲ್ ಹಾಕಿ ಮಾಡ ಇಲ್ಲಿ ಆಗಲಿಲ್ಲ. ಒಳಗಡೆ ಅವರಿಗೆ ಶಿರ್ಡಿ ಸಾಯಿಬಾಬಾ ಭಕ್ತಿ ಇದೆ. ಅವರಿಗೆ ಅವ್ರ ಮನಸ್ಸಲ್ಲಿ ಏನು ಬಂತೋ ಗೊತ್ತಿಲ್ಲ. ನಾವು MLAಗಳೆಲ್ಲ MLCಗಳೆಲ್ಲ 10 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಘೋಷಣೆ ಮಾಡಿದ್ರು. ಅಲ್ಯಾರೂ ವಿರೋಧ ಮಾಡಲಿಲ್ಲ. ಆದರೆ ಆ ಘೋಷಣೆ ಮಾಡಿ ಅವರೇ ಮೊದಲು 10 ಲಕ್ಷ ರೂಪಾಯಿನ ಈ ಕರಡ ಕಟ್ಟೋದಕ್ಕೆ ಘೋಷಣೆ ಮಾಡಿದ್ದು ಅವರೇ, ದುಡ್ಡು ಕೊಟ್ಟಿದ್ದು ಅವರೇ. ಆಮೇಲೆ ಎಲ್ಲರೂ ತಂದು ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರುಗಳು ಸೇರಿದಂತೆ ಸುಮಾರು 1.25 ಕೋಟಿ ಹಣ ಬಂದಿದೆ. ಬಿಲ್ಡಿಂಗು ಕಂಪ್ಲೀಟ್ ಆಯಿತು. ಅದು ರೇವಣ್ಣವರು, ಕುಪೇಂದರ್ ರೆಡ್ಡಿಯವರು ಮುಂದಿನ ಎಲ್ಲ ಹೊಣೆಗಾರಿಕೆ ಹೊತ್ತು ಕೆಲಸ ಮಾಡಿದ್ದಾರೆ. ಅಂದರೆ ಇದು ಅತ್ಯಂತ ಒಂದು ದೊಡ್ಡ ಕಟ್ಟಡವನ್ನು ಆಧುನಿಕವಾಗಿ ಎಲ್ಲ ವ್ಯವಸ್ಥೆಯನ್ನು ಪಕ್ಷದ ಕಚೇರಿಗೆ ಏನು ಬೇಕಾಗಿದೋ ಅದೆಲ್ಲವನ್ನು ಮಾಡಿ ಸುಸಜ್ಜಿತವಾದಂಥ ಕಟ್ಟಡವನ್ನು ಕಟ್ಟಿದ್ದಾರೆ. ಆದರೆ ನಾವು ಈ ಕಟ್ಟಡ ಕಟ್ಟಿದ ಮೇಲೆ ಈಗ ನೋಡೋರಲ್ಲ, ಆ ಬಾಕ್ಸ್ ಒಳಗೆ ಏನೂ ಇಲ್ಲ. ಒಂದು 400-500 ರೂಪಾಯಿ ಇತ್ತೇನೋ ಗೊತ್ತಿಲ್ಲ ನನಗೆ. ನಾನು ಮನಸ್ಸಿನಲ್ಲಿ ಪ್ರೇರಣೆ, ಇಲ್ಲಿ ಇವತ್ತು ಯಾಕೆ ಧನಲಕ್ಷ್ಮಿ ಪೂಜೆ ಮಾಡಬಾರ್ದು ಅಂತ ನಮ್ಮ ಶೆಟ್ಟರಿಗೆ ಫೋನ್ ಮಾಡಿದೆ ನೆನ್ನೆ. ನಿಮ್ಮಿಂದನೇ ಆದರೆ ಒಳ್ಳೆಯದೇನೋ. ಲಾಸ್ಟ್ ಟೈಮ್ ಬಿಲ್ಡಿಂಗ್ ಕಟ್ಟಲಿಕ್ಕೂ ಸ್ವಲ್ಪ ನಿಮ್ಮ ಪ್ರೇರಣೆಯಿಂದ ಎಲ್ಲರೂ ಕೊಟ್ಟರು. ಇವತ್ತು ನಿಮ್ಮ ಪ್ರೇರಣೆಯಿಂದ ಇದು ಶುರುವಾದರೆ ಸ್ವಲ್ಪ ಏನಾದರೂ ನಮಗೆ ಆರ್ಥಿಕವಾಗಿ ಶಕ್ತಿ ಬರ್ಬೋದೇನೋ ಪಕ್ಷಕ್ಕೆ. ಅವರು ಯಾವುದೇ ಚಾಚು ತಪ್ಪದೆ ಹೋಗ್ಬೋದು. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಾರಾಯಣ ಸ್ವಾಮಿಯವ್ರನ್ನ ಯಾಕೆ ಕರೆದೆ ಅಂದರೆ, ಬಿಲ್ಡಿಂಗ್ ಕಟ್ಟುವಾಗ ಅವರು ಅನೇಕ ರೀತಿ ಸಹಾಯ ಮಾಡಿದರು, ಹಲವಾರು ರೀತಿ ಸಹಾಯ ಮಾಡಿದರು. ಅವ್ರನ್ನೂ ಬರಲಿಕ್ಕೆ ಹೇಳಿದ್ದೀನಿ ನಾನು. ಆಮೇಲೆ ನಮ್ಮ ರಮೇಶ್ ಕೂಡ ಇವತ್ತು ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ದಾರೆ. ಅವ್ರು ಬರಲಿಕ್ಕಾಗಲಿಲ್ಲ. ಅಲ್ಲದೆ ಅವರು ಬರೋರು. ನಾನು ಯಾರಿಗೂ ಬಿಡಬೇಕು ಅಂತೇಳಿ ಅಸಡ್ಡೆ ಮಾಡಿಲ್ಲ. ಸಿಟಿ ಅಧ್ಯಕ್ಷರು ಅವರು ಧರ್ಮಸ್ಥಳಕ್ಕೂ ಎಲ್ಲ ಹೋಗಿಲ್ಲ. ಇಷ್ಟೇ ಜನಕ್ಕೆ ನಾನು ಹೇಳಿದ್ದು. ಆದ್ದರಿಂದ ಇವತ್ತು ಈ ಆಫೀಸಲ್ಲಿ
ಅವರೇ 10 ಲಕ್ಷ ರೂಪಾಯಿ ಏನಿಟ್ಟಿದ್ರು ಆ ತಟ್ಟೆ, ಅದನ್ನಿಟ್ಟು ಪೂಜೆ ಮಾಡಿದ್ದೇವೆ ಕ್ಯಾಶ್ ಬಾಕ್ಸಲ್ಲಿ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು, ನಮ್ಮ ವಿಧಾನ ಪರಿಷತ್ ಸದಸ್ಯರುಗಳು ಅವರು ಕೂಡ ಇದರಲ್ಲಿ ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ಅದರಿಂದ ಯಾವುದೇ ಒಂದು ಪಕ್ಷ ಕಟ್ಟಬೇಕಾಗಿದ್ದರೆ ಆರ್ಥಿಕ ಶಕ್ತಿನೂ ಬೇಕಾಗುತ್ತೆ. ಅದರಿಂದ ನನ್ನ ಕಾಂಗ್ರೆಸ್ ಹಣ ಎಷ್ಟಿದೆ, BJP ಹಣ ಎಷ್ಟಿದೆ ಹಲವಾರು ಸರಿ ಹೇಳಿದ್ದೀನಿ. ಅದ್ರ ಬಗ್ಗೆ ನಾನು ಪುನರುಚ್ಚಾರ ಮಾಡಲ್ಲ. ಈ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ ಉಳಿಸ್ಬೇಕಾಗಿದ್ದರೆ ಆರ್ಥಿಕವಾದಂಥ ಶಕ್ತಿ ಬೇಕಾಗುತ್ತೆ. ಈ ಜವಾಬ್ದಾರಿಯನ್ನು ಎಲ್ಲರೂ ಹೊತ್ಕೊಳ್ಬೇಕು. ನಾನು ಕುಮಾರಸ್ವಾಮಿಯವರು ಐದು ಪಂಚರತ್ನ ಕಾರ್ಯಕ್ರಮಗಳು ಮಾಡೋ ಹಿನ್ನೆಲೆಯಲ್ಲಿ ಶಾಸಕರುಗಳದ್ದು ವಿರೋಧ, ನಮ್ಮ ಪಕ್ಷದ ಸೋತಂಥವರು, ಗೆದ್ದಂಥ ಮಾಜಿ ಶಾಸಕರುಗಳು, MLCಗಳು ಎಲ್ಲರನ್ನೂ ಒಳಗೊಂಡಂತೆ 2 ದಿನದ ಕಾರ್ಯಾಗಾರ ಮಾಡಿದರು. ಅದಾದಮೇಲೆ ಹೆಣ್ಮಕ್ಳದ್ದು ಮಾಡಿದರು, ಯೂಸ್ ಅಂತಾನೂ ಮಾಡಿದರು, ಮೈನಾರಿಟೀಸ್ದು ಮಾಡಿದರು, OBCನೂ ಮಾಡಿದರು, ಕ್ರಿಶ್ಚಿಯನ್ ಸಮುದಾಯದವ್ರನ್ನೂ ಮಾಡಿದರು. 7 ದಿನದ ಕಾರ್ಯಕ್ರಮ ಮುಸ್ಲಿಂ ಮೈನಾರಿಟೀಸು ಸೇರಿದಾಗಿ ಮಾಡಿದರು. ಅದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮ. ಅದಕ್ಕೆಲ್ಲ ಹಣ ಕೂಡಿಸೋದಕ್ಕೆ ಅವರೇನೇನು ತೊಂದರೆ ಮಾಡಿಕೊಂಡ್ರು ಅಂತೂ ಗೊತ್ತಿದೆ ನನಗೆ. ಅದರಿಂದ ಈ ಚುನಾವಣೆ ಏನು ನಡೀತಲ್ಲ ಅದಕ್ಕೂ ಅವರೆಷ್ಟು ಶ್ರಮಪಟ್ಟರು ಏನು ಅಂತಲೂ ನನಗೆ ಗೊತ್ತಿದೆ. ನಾನು ಈ ಸೋಲು ಗೆಲುವಿನ ಬಗ್ಗೆ ಮಾತಾಡೋದಿಲ್ಲ. ಆದರೆ ಪಕ್ಷಕ್ಕೆ ಒಂದು ಆರ್ಥಿಕವಾಗಿ ಶಕ್ತಿ ಇಲ್ಲದೆ ಇದ್ದರೆ ಕಷ್ಟ ಆಗುತ್ತೆ ಅಂತೇಳಿ ಈ ಒಂದು ದಿನದ ಈ ಕಾರ್ಯಕ್ರಮ ಮಾಡಿದ್ದೇವೆ. ನನಗೆ ದೈವದಲ್ಲಿ ನಂಬಿಕೆ ಇದೆ, ಪುಣ್ಯಾತ್ಮರು ಸಹಾಯ ಮಾಡಬಹುದು. ನಮ್ಮ ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಅನೇಕ ಜನ ಮುಖಂಡರುಗಳು, ಸಾಮಾನ್ಯ ಕಾರ್ಯಕರ್ತರು ಕೂಡ ಮಾಡೋದು. ಕೈಲಾದ್ದು ಅವ್ರು ತಂದು ಕೊಡ್ಬೋದು. ಅದು ಕ್ಯಾಶ್ ರಸೀತಿ ಕೊಡ್ತಾರೆ, ಅಕೌಂಟ್ಸು ಕ್ಲೀನಾಗಿರುತ್ತೆ. ಅದರಿಂದ ಇವತ್ತು ಕಾರ್ಯಕ್ರಮವನ್ನು ನನ್ನ ಇಬ್ಬರು ಸ್ನೇಹಿತರ ಜೊತೆ ಸೇರಿ ಈ ಕಾರ್ಯಕ್ರಮ ಮಾಡಿದ್ದೇವೆ. ನೀವು ಬಂದರೆ ಎಲ್ಲವನ್ನೂ ನೋಡಿದ್ರೆ ಇದರಲ್ಲೇನು ಯಾವುದೂ ಅಂತರಂಗ ಬಹಿರಂಗ ಇಲ್ಲ. ಇವತ್ತು ನಡೆದ ಈ ಕಾರ್ಯಕ್ರಮವನ್ನು ನೀವು ಹೊರಗಡೆ ಮುಟ್ಟಿಸ್ತೀರಿ, ಗೊತ್ತು ನನಗೆ. ಕನಿಕರ ಇರತಕ್ಕಂಥ ಅನೇಕ ಜನ ಮುಖಂಡರುಗಳು ಸಹಾಯ ಮಾಡ್ತಾರೆ ಅಂತ ನಂಬಿಕೆ ನನಗೆ. ಆ ವಿಶ್ವಾಸದಿಂದಲೇ ಮುಂದೆ ಹೋಗ್ತೀವಿ. 2023 ಚುನಾವಣೆವರೆಗೂ ನಾನಂತೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದನ್ನು ತೀರ್ಮಾನ ಮಾಡಿದ್ದೀನಿ. ಜೊತೆಗೆ ಎಲ್ಲರೂ ಒಂದು ಈ ಚುನಾವಣೆ ಮತ್ತು ಇಲ್ಲಿಂದ ಮುಂದಕ್ಕೆ ನಾವು ಹೇಗೆ ಚುನಾವಣೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಯೋಜಿಸಿದ್ದಾರೆ. ನಿನ್ನೆ ಕುಮಾರಸ್ವಾಮಿ, ನಾನು, ತಿಪ್ಪೇಸ್ವಾಮಿಯವರು ಅಲ್ಲಿಂದ
ನೀವು ಬರಲಿಲ್ಲ, ಇದು ನೆನ್ನೆ ಬರೋಕ್ಕಾಗಲ್ಲ. ಇನ್ನೊಬ್ಬರು ಅಲ್ಲಿ ಕಾರ್ಯಾಗಾರ ಮಾಡೋದ್ರಲ್ಲಿ ಮುಂಚೂಣಿಲಿಲ್ಲ, ಅವರೂ ಸೇರಿದರು. ನಿನ್ನೆ ಸುಮಾರು 3 ಗಂಟೆ ಮೇಲೆ ಚರ್ಚೆ ಆಗಿದೆ. ಬಹುಶಃ 8ನೇ ತಾರೀಕಿಂದ ನಿನ್ನೆ ಏನು ತೀರ್ಮಾನ ಮಾಡಿದ್ರು ಆ ಕಾರ್ಯಕ್ರಮದ ಮೊದಲನೇ ಹಂತವಾಗಿ 8ನೇ ತಾರೀಕು ಪ್ರಾರಂಭ ಮಾಡ್ತಾರೆ. ಅದನ್ನು ಅವರೇ ಹೇಳ್ತಾರೆ ಏನೇ. ಅದರಿಂದ ಹಾಗೆ ಕಾರ್ಯಕ್ರಮಗಳು ಮುಂದುವರಿತಾ ಹೋಗುತ್ತೆ, ಕೂತ್ಕೊಡೋದಿಲ್ಲ ನಾವು. ಮೊನ್ನೆ ಚುನಾವಣಾ ಫಲಿತಾಂಶ ಬಗ್ಗೆ ನಾನು ಅದ್ರ ಬಗ್ಗೆ ಏನು ನಡೆದಿದೆ ಅನ್ನೋದ್ರ ಬಗ್ಗೆನೂ ಹೇಳಲ್ಲ. ನಮಗೇನು ಬಂದಿದೆಯೋ ಅದನ್ನು ಸ್ವೀಕಾರ ಮಾಡ್ತಾರೆ. ಅದ್ರ ಬಗ್ಗೆ ಹೇಗೆ ಎಲೆಕ್ಷನ್ ನಡೀತು, ಏನಾಯಿತು, ಅದರ ವಿಶ್ಲೇಷಣೆ ಅನವಶ್ಯಕ. ಅದರಿಂದ ಜನತೆ ಕೊಟ್ಟ ಮ್ಯಾಂಡೇಟನ್ನು ಒಪ್ಕೊಳ್ಳೋಣ. ಇದನ್ನು ಹೇಗೆ ನಾವು ಮುಂದೆ ತಗೊಂಡು ಹೋಗ್ಬೇಕು, ಒಂದು ಪ್ರಾದೇಶಿಕ ಪಕ್ಷ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಸೇರಿ ಕೆಲಸ ಮಾಡಿದ್ವಿ. ಇದು ಮೊದಲನೇ ಹಂತ ಇವತ್ತಿಂದ ಶುರು ಮಾಡಿದ್ದು. ಸರ್, ಈಗ ನೀವು ಸಾರ್ವತ್ರಿಕ ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದೀರಾ ಸರ್, ಕಾರ್ಯಾಗಾರ ಮಾಡ್ತಿದ್ದೀರಾ, ಬೇರೆ ಬೇರೆ ಸಮಾವೇಶಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ದೀರಾ. ಆದ್ರೆ ಈ ಉಪಚುನಾವಣೆಯಲ್ಲಿ ತಾವು ಸಾಕಷ್ಟು ಕೆಲಸ ಮಾಡಿದ್ರಿ, ಅಂದುಕೊಂಡಷ್ಟು ಮಟ್ಟಿಗೂ ಯಶಸ್ಸು ಕಾಣಕ್ಕಾಗಲಿಲ್ಲ. ಒಂದೇ ನಿಮಿಷ, ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಲಿಲ್ಲ. ಈಗ ನಮಗೆ 4,000 ಮತ ಬಂದಿದೆ. ನಮ್ಮ ಕ್ಯಾಂಡಿಡೇಟ್ ಯಾರು ನಿಂತಿದ್ರು ಅಲ್ಲಿ 38,000 ಮುಸ್ಲಿಂ ಮತದಾರರಿದ್ದಾರೆ. ಅದು ಯಾರಿಗೂ ಹೋಯಿತು? BJP ಓಟ್ ಕೊಟ್ರ ಮುಸ್ಲಿಮ್ರು? ನಮಗಿಲ್ಲ ಅಂದರೆ ಕಾಂಗ್ರೆಸ್ಗೆ ಹೋಗ್ಬೇಕು. 38,000 ಮತಗಳಿದ್ದು ಕೇವಲ 4,000 ನಮಗೆ ಬಂದು, ಉಳಿದ ಮತಗಳೆಲ್ಲ ಏಕೆಂದರೆ ಕಾಂಗ್ರೆಸ್ಗೆ ಮೀಸಲಾಗಿದೆ. ಅವರ ಆಪಾದನೂ ನಮ್ಮ ಮೇಲಿದೆ, ಅವ್ರಿಗೆ ಕೊಡಬೇಡಿ BJP ಬರುತ್ತೆ ಅಂತ. ಇದು ದೇವೇಗೌಡರು ಮಗ ಸೇರಿ ಮುಸ್ಲಿಂ ಹಾಕ್ಬಿಟ್ಟಿದ್ದಾರೆ ನಮ್ಮ ಸೋಲಿಸೋದಕ್ಕೆ. ಆ ಮುಸ್ಲಿಂ 38,000 ಮತಗಳಲ್ಲಿ 4,000 ನಮಗೆ ಬಂತು, ಬಾಕಿ ಯಾರಿಗೂ ಹೋಯ್ತು. ಅವರು 37,000 ಮತಗಳ ಅಂತರದಲ್ಲಿ ಸೋತಿದ್ದಾರೆ. ಆದರೆ ಮುಸ್ಲಿಮರು ಕೊಡಲಿಲ್ಲ ಇವರಿಗೆ, ಅಥವಾ ಯಾರು ಕೊಟ್ಟಿದ್ದಾರೋ ಅದನ್ನು ನಾನು ಜನತೆ ತೀರ್ಪಿಗೆ ಬಿಡ್ತೇನೆ. ಯಾರ ಬಗ್ಗೆ ಆಪಾದನೂ ಮಾಡಲ್ಲ. ನಾನು ನಮ್ಗೆ ಎಷ್ಟು ಬಂದಿದೆಯೋ ಒಪ್ಕೊಂಡಿದ್ದೀನಿ. ನೀವು ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನ ಹಾಕೋದ್ರ ಮೂಲಕ ನಾವು ಅಲ್ಪಸಂಖ್ಯಾತರ ಪರ ಇದೀವಿ ಅಂತ ಹೇಳ್ತಿದ್ದೀರಾ? ಅದು ಬಿಡಿ. ನೀವು ಇವರು ಮೊದಲಿಂದಲೂ ಮಾಡಿದ ಪ್ರಚಾರ ಇವತ್ತೇ ಬಸವ ಕಲ್ಯಾಣದಿಂದಲೂ ಇವರು ಒಂದೇ ಅಸ್ತ್ರ JDS ನಮ್ಮನ್ನು ಮುಗಿಸೋದಕ್ಕೋಸ್ಕರಲೇ ಮುಸ್ಲಿಮರು ಹಾಕ್ತಾರೆ ಅಂತ ಅಲ್ವೇ? ಈಗ ಮುಸ್ಲಿಮರು ಹಾಕಿದ್ದು ನನಗೆ ಬಂದಿರೋದು 4,000 ಅಲ್ಲ. ಆ 38,000ದಲ್ಲಿ ಎಲ್ಲೋಯ್ತು? BJP ಕೊಟ್ರ? ನಾನು ಅಲ್ಲೇನು ಕೆಲಸ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಯಾವುದೇ ಬೈ ಎಲೆಕ್ಷನ್ಸ್ ಹೋಗಿಲ್ಲ ನಾನು.
ನಾನು ಮಾಡಿರೋ ಕೆಲಸನ ಕಾಂಗ್ರೆಸ್ಸು ಅಲ್ಲಗಳಿಲಿಕ್ಕಾಗೋದಿಲ್ಲ, ಬಿ ಜೆ ಪಿನೂ ಅಲ್ಲಗಳಿಲಿಕ್ಕಾಗಲ್ಲ. ಹೋದ ಕಡೆ ಎಲ್ಲ ನೀವು ನೀರಾವರಿ ಮಾಡಿದ್ದೀರಿ, ನಮಗೆ ಕುಡಿಯೋದಕ್ಕೆ ವ್ಯವಸಾಯಕ್ಕೆ ಆನಂದವಾಗಿ ಬೆಳೆ ಬೆಳಿತೀವಿ ನಾವು, ಎಲ್ಲರೂ ಹೇಳ್ತಿದ್ರು ನಿಮಗೆ ಸಹಾಯ ಮಾಡ್ತೀವಿ. ಆದರೆ ಬರೀ 4,000 ಕೇಳಿದರೆ ನನ್ನ ಪ್ರತಿಮೆ ಮಾಡಿ ಯಾವ ವ್ಯಕ್ತಿ ರಾಜಕೀಯನ ಬೆಳೆಸಿದ್ರು ಅವ್ರ ಮಗನ್ನೇ ನಿಲ್ಲಿಸ್ಕೊಂಡ್ರು. ಅಷ್ಟು ಅಂತರದಲ್ಲಿ ಅವರು ಸೋತಿದ್ದಾರೆ. ನನಗೆ ಗೊತ್ತಿಲ್ಲ ಮತದಾರರು ಹೇಗೆ ತೀರ್ಪು ಕೊಟ್ಟಿದ್ದಾರೆ. ನಮಗೆ 4,000 ಬಂದಿದೆ, ತೃಪ್ತಿ ಅಷ್ಟೇ, ಅದಕ್ಕಿಂತ ಹೆಚ್ಚು. ಸರ್, ಈ ಹಿಂದೆ ಉಪಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಹಾಕೋದು ಬೇಡ ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ರಿ. ಈಗೇನಾದರೂ ಹಾಕಿ ತಪ್ಪು ಮಾಡಿದ್ವಿ ಅನ್ನೋಂಥ ಪರಾಮರ್ಶೆ ಮಾಡ್ಕೊಳ್ತೀವಿ? ಆ ಭಾವನೆ ಇಲ್ಲವೇ ಇಲ್ಲ. ಕುಮಾರಸ್ವಾಮಿ ಒಬ್ಬರು ತೀರ್ಮಾನ ಮಾಡಿಲ್ಲ, 9 ಜನ ಮುಖಂಡರುಗಳು ಸೇರಿ ಬಿಜಾಪುರದಲ್ಲಿ ತೀರ್ಮಾನ, 2 ದಿನ ಚರ್ಚೆಯಾಗಿ ತೀರ್ಮಾನ ಏಕಾಏಕಿ ಮಾಡಿ. ಇದು ಇಲ್ಲಿ ನಮ್ಮ ಕ್ಷೇತ್ರದ ಹೆಸರು ಹಾನಗಲ್ಲು. 2 ಮಂತ್ಸು ಅವರು ತೋಟದಲ್ಲಿ ಬಂದು ಅವ್ರಿಗೆ ಹಿಂಸೆ ಕೊಟ್ಟು, ಅಲ್ಲಿ ಸುಮಾರು 50,000 ಮುಸ್ಲಿಮ್ಸ್ ಇದ್ದಾರೆ, ಹಾಕಲೇಬೇಕು ಕರ್ಕೊಂಡೋದ್ರು. 4-5 ಜನ ಸೇರಿ ಸಭೆ ಮಾಡಿದರು. ಆದ್ದರಿಂದ ಆ ಮಾತನ್ನು ನಂಬಿದ್ರು ಅವರು. ನನಗೂ ಗೊತ್ತು ವಿಷಯ. ಇದು ಬೈ ಎಲೆಕ್ಷನ್. ನಮ್ಮ ಪಕ್ಕದಲ್ಲೇ ಇದ್ದಾರೆ ತಮಿಳುನಾಡಲ್ಲಿ. ಜಯಲಲಿತಾ ಬೈ ಎಲೆಕ್ಷನ್ 18 ಬೈ ಎಲೆಕ್ಷನ್ ಕ್ಯಾಂಡಿಡೇಟೇ ಹಾಕಲಿಲ್ಲ. ಸೇಮ್ ಥಿಂಗ್ ಕರುಣಾನಿಧಿ ಒಂದು ಸಾರಿ ಕ್ಯಾಂಡಿಡೇಟ್ ಹಾಕಲಿ, ಜ್ಯೋತಿ ಬಸು ಕ್ಯಾಂಡಿಡೇಟ್ ಹಾಕಲಿ. ಬೈ ಎಲೆಕ್ಷನಲ್ಲಿ ಸರ್ಕಾರ ಸ್ವೇಚ್ಛಾಚಾರವಾಗಿ ದುಡ್ಡು ಖರ್ಚು ಮಾಡ್ತಾರೆ. ಕುಮಾರಸ್ವಾಮಿ ಹೇಳಿದರು ಬೈ ಎಲೆಕ್ಷನ್ ನಾನು ಕ್ಯಾಂಡಿಡೇಟ್ ಹಾಕಲ್ಲ. ಮತ್ತೆ ಈ ಜನಗಳು ಬಂದು ಪಕ್ಷದ ಕಾರ್ಯಕರ್ತರು ನಿರುತ್ಸಾಹ ಆಗ್ತಾರೆ, ಹಾಕಲೇಬೇಕು ಅಂತ ಅವರಿಗೆ ಒತ್ತಾಯ ಮಾಡಿ ಹಾಕಿದರು. ಆದರೆ 2 ಕಡೆಯಲ್ಲೂ 3 ಕಡೆಯಲ್ಲೂ ಹಾಕಲಿಲ್ಲ. ಇಲ್ಲಿ ಏನಾಯಿತು ಅಂತ ಗೊತ್ತಿದೆ ನನಗೆ. ಅದರಿಂದ ದಯಮಾಡಿ ಈ ಚುನಾವಣೆಯ ಫಲಿತಾಂಶ ಈಗ ಉದಾಹರಣೆ ಕೊಡ್ತೀನಿ ಅನ್ಬೇಡಿ. ವೆಸ್ಟ್ ಬೆಂಗಾಲಲ್ಲಿ ಡಿಪಾಸಿಟ್ ಹೋಯಿತು, ಇಲ್ಲಿ ನನ್ನ ಬಗ್ಗೆನೇ ಅಥವಾ ನನ್ನ ಪಕ್ಷದ ಬಗ್ಗೆನೇ ಡಿಪಾಸಿಟ್ ಹೋಯಿತು ಅಂತ ಹೇಳಿ ಅಲ್ಲೇನಾಗಿದೆ. ಅದರಿಂದ ಒಂದು ಪಕ್ಷದ ಅಳಿವೆ ಉಳುವು ತೀರ್ಪು ಕೊಡೋದು ಜನರಲ್ ಎಲೆಕ್ಷನ್. ಇದರಲ್ಲೆಲ್ಲ ಅಧಿಕಾರ ಇರುತ್ತೆ, ದುರ್ಬಳಕೆ ಮಾಡಿಕೊಳ್ಳೋದು ಮತ್ತೇನೋ ಮಾಡ್ತಾರೆ. ದಯಮಾಡಿ ಮಿಸ್ಟೇಕ್ ಮಾಡಬಾರ್ದು. ನಾನು ಯಾರ ಬಗ್ಗೆನೂ ಲಘುವಾಗಿ ಮಾತಾಡೋದಿಲ್ಲ. ಯಾರೆಷ್ಟು ದುಡ್ಡು ಹಂಚಿದ್ರು ಏನು ಅದೆಲ್ಲ ಅವಶ್ಯಕತೆ ಇಲ್ಲ. ಆದ್ದರಿಂದ ನಾವು ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ನಾನು ದೇವ್ರ ನಂಬೇನೆ ಮಾಡೋದು. ಲಕ್ಷ್ಮೀ ಪೂಜೆ ಮಾಡಿದ್ದೀವಿ. ಇದು ನಾವು ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಇದು ನನಗೆ ಮನೆ, ನಮ್ಮ ಪಕ್ಷದ ಕಚೇರಿನೂ ನಮ್ಮ ಮನೆ, ಮುಚ್ಚು ಮರೆ ಇಲ್ಲ. ನಮ್ಮ ಪಕ್ಷದ ಶಾಸಕರುಗಳು ಮಾಜಿ ಹಿಂದೆನೂ ಸಹಾಯ ಮಾಡಿದ್ದಾರೆ, ಖಂಡಿತ ಮಾಡ್ತಾರೆ ಅಂತ ನಂಬಿಕೆ ಇದೆ. ಇವರು ಕೈಗುಣ ಅಂತ ಕರೀಲೋ ಗೊತ್ತಿಲ್ಲ ನನಗೆ.
ಶರವಣಂದು ಪ್ರಾರಂಭ ಆಗಿದೆ. ಸರ್, ಈಗ ನೀವೇ ಹೇಳಿದ್ರಿ 38,000 ಮುಸ್ಲಿಮ್ಸ್ ಓಟ್ ಇತ್ತು ಸಿಂಧಿಗೆಯಲ್ಲಿ, ನಮಗ್ 4,000 ಓಟ್ ಬಿದ್ದಿದೆ, ಮಿಕ್ಕ ಓಟು ಎಲ್ಲಿಗೋಯ್ತು ಅನ್ನುವಂತ ಪ್ರಶ್ನೆ ನೀವು ಮಾಡ್ತಾ ಇದ್ರಿ. ಹಾಗಾದ್ರೆ ಬಿಜೆಪಿಗಲ್ಲಿ ಹೋಗಿದೆಯಾ ಓಟು ಅಂತ? ನಾನು BJPಗೆ ಮುಸ್ಲಿಮರು ಮತ ಕೊಡ್ತಾರೆ ಅನ್ನೋದನ್ನು ಅವರು ನಂಬ್ತಾರೆ, ಕಾಂಗ್ರೆಸ್ ನಂಬ್ತಾರೆ. ಅವರ ಆಪಾದನೆ ಎಲ್ಲ ನಮ್ಮ ಮೇಲೆ. ಈಗ ನಮ್ದು ಇಲ್ಲ ಅಂದಮೇಲೆ ಇದು ಚರ್ಚೆ ನಡೆದಿದೆ. ನಮ್ಮ ಫರೂಕ್ ಅವರು ಮುಸ್ಲಿಂ ಗುರುಗಳ ಮನೆಗೆ ಹೋದಾಗ ವಾದ ವಿವಾದ ಆಗಿದೆ. ಅವ್ರು ಸ್ಟೇಟ್ಮೆಂಟ್ ಮಾಡಿದರೆ ನೀವು ನೋಡಿರಬೇಕು. ಅದರಿಂದ ಈಸ್ ಎ ರೆಸ್ಪಾನ್ಸಿಬಲ್ ಲೀಡರ್. ಅವ್ರು ಹೇಗೆ ಅಟ್ಯಾಕ್ ಮಾಡಿದ್ದಾರೆ, ಮುಸ್ಲಿಂ ಸಮಾಜ ಯಾವ್ಯಾವ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೆ ಏನೇನು ನಡೀತದೆ ಅದರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ದಟ್ ಈಸ್ ಮೋರ್ ದೆನ್ ಆ್ಯಂಪಲ್. ಅದಕ್ಕೆ ಹೆಚ್ಚು ಹೇಳಬೇಕಾದ್ರೆ ಎಲ್ಲ ಬಿಡಿ ಸರ್, ಆದ ಹಳೆ ಕಥೆಗಳೆಲ್ಲ ಹೇಳಿ ಮರ್ತೋಗಿರೋ. ಹೇ, ವೈ ಡು ಯು ವಾಂಟ್ ಟು ಗೋ ಆನ್ ಇಟ್? ನಾನು ಹೇಳಿದ್ದೆಷ್ಟೋ ಅಷ್ಟೇ ಮುಗಿದೋಯ್ತು. ನೀವು RSS ಬಗ್ಗೆ ಬೈದರು, ಸಿದ್ದರಾಮಯ್ಯ ದರಿದ್ರ ಸರ್ಕಾರ ಅಂದರು, ಅವ್ರು ಯಾರು ಮಾಡಿದವರು, ಇದೆಲ್ಲ ಚರ್ಚೆ ಯಾಕ್ರಿ? ವೈ ಡು ಯು ವಾಂಟ್ ಆಲ್ ದೀಸ್ ಥಿಂಗ್ಸ್? ಒಳ್ಳೆಯ ದಿನ ನೀವು ಬಂದಿದ್ದೀರಿ, ನಾನು ಏನು ಹೇಳಬೇಕು ಹೇಳಿದ್ದೀನಿ. ಕ್ಲೋಸ್ ದಿ ಇಶ್ಯೂ. ಥ್ಯಾಂಕ್ಸ್ ಟು ಆಲ್. ಬಿಟ್ಟು ಇನ್ನದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಿ ಯು ಆರ್ ಗೋಯಿಂಗ್ ಟು ಆರ್ಗ್ಯೂ. ಬಾಕಿಯವರೆಲ್ಲ ಸ್ವಲ್ಪ ಸಹಕರಿಸ್ಕೊಂಡಿದ್ದಾರೆ. ನೀವು ಒಬ್ಬರೇ ಆರ್ಗ್ಯೂ ಮಾಡೋದು. ನೀವು ಬುದ್ಧಿವಂತರಿರ್ಬೋದು. ಇನ್ನೊಂದು ದಿನ ನಿಮ್ಮ ಬುದ್ಧಿ ಎಲ್ಲ ಪ್ರದರ್ಶನ ಮಾಡಿ. ನಾನು ಬೇಡ ಅನ್ನೋದು ಹೇಳಿ. ಪೆಟ್ರೋಲ್ ಡೀಸೆಲ್ ಬೆಲೆ ಸ್ವಲ್ಪ ಕಡಿಮೆ ಆಗಿದೆ ಸರ್ ಇವತ್ತಿಂದ. ಏನು ₹5 ಕಮ್ಮಿ ಮಾಡೋರು ಅಷ್ಟೇ. ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಇದು 5 ಕೇಂದ್ರ ಸರ್ಕಾರದ್ದು. ಅದು ಸಿದ್ದರಾಮಯ್ಯರು ಹೇಳಿದ್ರು ಮಾಡಿದ್ದಾರೆ. ಅಲ್ಲಲ್ಲ, ಕೇಂದ್ರದವ್ರು ಮಾಡಿರೋದು ಗೊತ್ತ್ರಿ ನನಗೆ. ಆಮೇಲೆ ಫೂಲ್ ಎಸ್ ಯಾವಾಗಲೂ ಸಿದ್ದರಾಮಯ್ಯರು ಅಟ್ಯಾಕ್ ಮಾಡಿ 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 ಅವರಿಗೆ ಜ್ಞಾನೋದಯ ಆಯಿತು, ಕಡಿಮೆ ಮಾಡಿಬಿಟ್ರು ಮೋದಿಯವರು. ಮೋದಿ ಸಿದ್ದರಾಮಯ್ಯ ಅವ್ರ ಮಾತು ಕೇಳ್ತಾರೆ ಅಂತ ಆಯ್ತು. ಅಲ್ಲಲ್ಲ, ಅವರು ಹೊಡೆದ ತಡ್ಕೊಳಕ್ಕಾಗಲಿಲ್ಲ. ಮೋದಿ ಅಲ್ಲಿ ಮುಗಿದ್ರು. ಅವ್ರು ಕೊಡೋ ಪೆಟ್ಟು ಎಷ್ಟು ಸುಲಭವೇ. ಅದ್ರ ಬಗ್ಗೆ ಚರ್ಚೆ ಬೇಡ. ಒಂದೇ ಸಾರಿ ₹10 ₹5 ಇಳಿಸ್ಬಿಟ್ರು ಅಂದರೆ ಅಷ್ಟು ಎಷ್ಟು ಭಯ ಆಗಿರ್ಬೇಕು ಅವ್ರಿಗೆ. ಮೋದಿಯವರು ಇನ್ನೂ ಒಂದು 3 ವರ್ಷ ಇರ್ತಾರೆ. ಸಿದ್ದರಾಮಯ್ಯರು ಯಂಗ್ಸ್ಟರು ಫೈಟ್ ಕೊಡ್ತಾರೆ. ನನಗೆ 89 ನನಗೇನು ಇಲ್ಲಿ ಬಂದು ದೇವ್ರ ಪ್ರಾರ್ಥನೆ ಮಾಡಿ ಸ್ವಲ್ಪ ಆಫೀಸ್ನಲ್ಲಿ ಹಣ ಕೊಡಮ್ಮ, ನಿನ್ನ ಕರುಣೆ ನಮ್ಮ ಕಡೆ ಇರಲಿ, ನಮ್ಮ ಕ್ಯಾಶ್ ಬಾಕ್ಸಲ್ಲಿ ಸ್ವಲ್ಪನಾರ ಇಲ್ಲಮ್ಮ ಕೇಳ್ಕೊಂಡಿದ್ದೀವಿ ಅಷ್ಟೆ. ಬನ್ನಿ, ನಿಮ್ಮನ್ನು ಮೀಟ್ ಮಾಡ್ತೀವಿ. ನಿಮ್ಮನ್ನು ಬಿಟ್ಟು ನಾನು ದೀಪಾವಳಿ ಸಿಹಿ ಕಹಿ ಎರಡನ್ನೂ ಕೊಟ್ಟಿದೆ. ಒಂದೊಂದು ಪಕ್ಷಕ್ಕೆ ಒಂದೊಂದು ರೀತಿ ಸಿಹಿ ಕಹಿ. ಈ ದೀಪಾವಳಿ ಈಗ ಸ್ವಾಭಾವಿಕವಾಗಿ ನಾವು ಬರೀ ಸಿಹಿನೇ ತಿನ್ನೋದಿಲ್ಲ. ಈ ಹಬ್ಬದಲ್ಲಿ ಕೂಡ ಬರೀ ಸಿಹಿನೇ ತಿಂತೀವ, ಅದು ಖಾರ ಪದಾರ್ಥನೂ ಸೇರಿಸಿ ತಿಂತೀವಿ. ಇಲ್ಲಿ ಕೊಡಲಿಲ್ವೇ? ಈಗ ಸಿಹಿ ಪದಾರ್ಥ 2 ಐಟಮ್ ಮಾಡಿದ್ರು, ಇನ್ನೊಂದು ಪುಳಿಯೋಗರೆನೂ ಮಾಡಿ. ಅದು ಸಿಹಿ ಇಲ್ಲ, ಮುಂದೆ ಸಿಹಿ. ಆದ್ದರಿಂದ ಯಾವಾಗಲೂ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿದಿನ ಸಿಹಿನೂ ಇರೋದಿಲ್ಲ, ಕಹಿನೂ ಇರೋದಿಲ್ಲ. ಸಮನ್ವಯವಾಗಿ ತಗೋಬೇಕು ನಾವು. ಈ ಎರಡನ್ನು
ಸಮಚಿತ್ತ ಮನೋಭಾವದಲ್ಲಿ ಇತ್ತು. ಸರ್ ಈಗ ಸಿಂದಗಿಯಲ್ಲಿ ನೀವೇ ಖುದ್ದು ಹೋಗಿ ವಾಸ್ತವ್ಯ ಎಲ್ಲ ಹೋಗಿದ್ರಿ ಸಿಂದಗಿಯಲ್ಲಿ, ಅಲ್ಲಿ ನಾಡಿಮಿಡಿತ ಎಲ್ಲ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು, ಆ ಕ್ಷೇತ್ರದ ನಾಡಿಮಿಡಿತ. ನೀವು ಅಷ್ಟು ದಿವಸ ಎಲ್ಲ ಇದ್ರು, ಆದ್ರೂ ಅಲ್ಲಿ ಎಡವಿತ್ತು ಎಲ್ಲಿ, ಯಾವ ತರ ಏನು? ನೋಡಿ, ಸಿಂದಗಿ 40 ವರ್ಷ ಹಿಂದೆ ಸಿಂದಗಿ ಹೇಗಿತ್ತು ಅನ್ನೋದು ಅನೇಕ ಜನ ಮುಖಂಡರುಗಳಿಗೆ ಗೊತ್ತಿದೆ. ಅನೇಕರಿಗೆ ಗೊತ್ತಿಲ್ಲ. ಆ್ಯಕ್ಚುಲಾಗಿ 40 ವರ್ಷದಿಂದ ಈಚೆಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಚರ್ಚೆ ಬೇಡ. ನಾನು ಸಿಂದಗಿಗೆ ಹೋದಾಗ ಅನೇಕರಿಗೆ 8 ವರ್ಷ 7 ವರ್ಷ 9 ವರ್ಷ 10 ವರ್ಷ 6 ವರ್ಷ ಇರ್ಬೋದು. ಅವ್ರಿಗೆ ಕೂಡ ನಾನು ಏನು ಮಾಡಿದೆ ಅಂತ ಗೊತ್ತಿದೆಯಾ? ಗೊತ್ತಿಲ್ಲ. ಅಲ್ಲಿರೋ ಜನಕ್ಕೆ ಗೊತ್ತಿದೆ. ನೀರು ಕೊಟ್ಟಿದ್ದು ಯಾರು? ಇವತ್ತು ಇಂಡಿ ಸಿಂದಗಿಯಲ್ಲಿ ಇವತ್ತು 4.5 ಲಕ್ಷ ಹೆಕ್ಟರು ನೀರಾವರಿ ಆಗ್ತದೆ. ಏತದ ನೀರಾವರಿಯೂ ಮಾಡಿದ್ದೀವಿ. ನನ್ನ ಪ್ರತಿಮೆನೂ ನಿಲ್ಲಿಸಿದ್ದಾರೆ. ಅವತ್ತು ನನ್ನ ಜೊತೆ ಮಂತ್ರಿ ಆಗಿದ್ದಂಥವರು, ಕುಮಾರಸ್ವಾಮಿ ಜೊತೆ ಮಂತ್ರಿ ಆಗಿದ್ದಂಥವರು. 5 ಸಾರಿ ಸೋತರೂ ಕಾಂಗ್ರೆಸ್ಗೆ ಹೋಗಲಿಲ್ಲ ಅವರು. ಅವ್ರ ಮಗನ ಕಳಿಸ್ಕೊಟ್ರು ಸಾಯಕ್ಕೆ ಮುಂಚೆ ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ಆದ್ದರಿಂದ ಕೊನೆಯವರೆಗೂ ನೀರು ಕೊಟ್ಟಿದೆಯಪ್ಪ, ಮೆಣಸಿನ್ಕಾಯಲ್ಲಿ 10 ಲಕ್ಷ ಬಂತು, ಕಾಟನಲ್ಲಿ ಇಷ್ಟು ಬಂತು. ಹಳ್ಳಿಗಳಲ್ಲಿ ಅವರೇ ಹೇಳೋರಲ್ಲ, ನಾವು ಮೋಸ ಮಾಡೋದೆಲ್ಲ ಕೊಡ್ತೀವಿ ಅಂತ ಹೇಳಿ. ಆದರೆ ಕೊನೆಗಳಿಗೆ ಯಾರ್ಯಾರು ಯಾವ ತಂತ್ರಗಳನ್ನು ಬಳಕೆ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಹಾನಗಲ್ಲು ಗೆಲುವು ಕಾಂಗ್ರೆಸ್ ಅವ್ರಿಗೆ ಒಂದು ರೀತಿ 2023 ಚುನಾವಣೆ ಗೆದ್ದಷ್ಟೇ ಅವರಿಗೆ ಖುಷಿ ಆಗ್ತಿದೆ. ಸಂತೋಷ ಪಡಲಿ. ದಿಂಡ್ಗಲಲ್ಲಿ ಇಂದಿರಾ ಗಾಂಧಿ ವಿಜಯದ ವೀರಾಂಗನೆ ಅಂತ ಕರೆಸ್ಕೊಂಡು ಇಂದಿರಾ ಗಾಂಧಿ ಡಿಪಾಸಿಟೇ ಹೋಯ್ತಲ್ಲ. ನಾನು ಟೀಕೆ ಮಾಡ್ತಾ ಇಲ್ಲ, ವಾಸ್ತವಾಂಶ ಹೇಳುತ್ತೆ. ಸರ್, ಮತ್ತೊಂದು ಕಾಂಗ್ರೆಸ್ ಅವ್ರದ್ದು ಒಂದು ಅಭ್ಯರ್ಥಿ ಹಾಕೋದು ವಿಚಾರದಲ್ಲಿ ಹಿಡಿದಿದ್ರ ಅಥವಾ ಯಾವ ತರ? ಯಾಕಂದ್ರೆ ನಿಮ್ದು ಕೂಡ ಅಲ್ಪಸಂಖ್ಯಾತರಿಗೆ ಅಂತಾನೆ ಆದ್ಯತೆಯನ್ನು ಕೊಟ್ಟಿದ್ದೀವಿ. ನಮ್ಮ ಅಭ್ಯರ್ಥಿ ಅಶೋಕ್ ಮನಗಳ್ಳಿ. ಇವ್ರಿಗೆ 20,000 ಓಟ್ ಬಂದಿತ್ತು ಲಾಸ್ಟ್ ಇಯರ್ 2018. ಅದರಿಂದ ನಮ್ಮ ಪಕ್ಷಕ್ಕೆ 70,000 ಚಿಲ್ಲರೆ ಬಂದಿತ್ತು. BJPಗೆ 60,000 ಚಿಲ್ಲರೆ ಬಂದಿತ್ತು. ಇವ್ರಿಗೆ 20,000. ಅವರು ಪ್ರಾಣ ಹೋಗೋದಕ್ಕಿಂತ ಮುಂಚೆನೇ ಕಾಂಗ್ರೆಸ್ ಮುಖಂಡರು ಕರೆಸಿ, ನನ್ನ ಮಗನ ನಿಮ್ಮ ಕೈ ಕೊಟ್ಟಿದ್ದೀವಪ್ಪ ಬೆಳೆಸಿ ಅಂತ ಹೇಳಿದರು ಅಂತ ಅವ್ರು ಹೇಳ್ತಾರೆ. ಆ ಸುಳ್ಳು ನಿಜವ ನಾನು ಆರ್ಗ್ಯೂ ಮಾಡೋಕ್ಕೆ ಹೋಗಲ್ಲ, ನಂಗೆ ಸಂಬಂಧ. ಆದ್ದರಿಂದ ನಾವು ಏನು ಮಾಡಬೇಕಂತ ಹಿಂದೆ ನಮ್ಮ ಪಕ್ಷದಲ್ಲಿ ಅಸೆಂಬ್ಲಿ ನಿಂತಿಬ್ಬರು ಗೆದ್ದಿದ್ರು, ಇನ್ನು 3 ಜನ ಸೋತಿದ್ರು. ಅವರೆಲ್ಲರನ್ನೂ ಕೂರಿಸಿ ಕೇಳಿ ಅಲ್ಟಿಮೇಟ್ಲಿ ಈ ಫ್ಯಾಮಿಲಿಗೆ ಒಳ್ಳೆಯ ಹೆಸರಿದೆ ಅಂತ ಹಾಕಬೇಕು ಅಂತ ತೀರ್ಮಾನ ಮಾಡಿ. ದುಡುಕಿನ ತೀರ್ಮಾನ ಅಲ್ಲ. ಯಾರ ಶಕೀಲ್ ಅಂತ ಇದಲ್ಲ, ಅವರಪ್ಪ 8 ವರ್ಷ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಸಿಂದಗಿನಲ್ಲಿ. ಅವರು ನಮ್ಮ ಪಕ್ಷಕ್ಕೆ ಕ್ಯಾಂಪೇನ್ ಮಾಡುವಾಗಲೇ ಜನತಾದಳ ಯುಗೆ ಆಕ್ಸಿಡೆಂಟಾಗಿ ಸತ್ತು. ಆ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಾವು ಸ್ವಾಭಾವಿಕವಾಗಿ ನಂಬಿದ್ವಿ ಅಷ್ಟೆ, ಇರೋ ವಿಷಯ ಹೇಳಿ. ಆದರೆ ಅಂತಿಮವಾಗಿ ಜನ ತೀರ್ಮಾನ ಮಾಡಿದ್ರ ಬಗ್ಗೆ ನಾನು ಯಾರ ಬಗ್ಗೆನೂ ವ್ಯಾಖ್ಯಾನ ಮಾಡೋದಿಲ್ಲ.
ಅಕ್ಸೆಪ್ಟೆಡ್ ದಿ ರಿಸಲ್ಟ್. ಮುಂದೆ ಜನರಲ್ ಎಲೆಕ್ಷನ್ಗೆ ಏನು ಸಿದ್ಧತೆ ಮಾಡ್ಕೋಬೇಕು ಮಾಡ್ಕೊತೀವಿ ಅಷ್ಟೆ. ಬನ್ನಿ, ಇನ್ನು ಸುಮ್ಮನೆ ಕ್ವಶನ್ ಆ್ಯಂಡ್ ಆನ್ಸರ್ ಬೇಡ. ಮತ್ತೆ 8ನೇ ತಾರೀಕು ಏನೋ ಸೇರೋ ಕಾಲ ಬರುತ್ತೆ. ಸರ್, ಮತ್ತೆ ಪ್ರವಾಸ 8ನೇ ತಾರೀಕು ಪ್ರವಾಸ ಏನಾದ್ರು ಮಾಡ್ತಿದ್ರೆ ಸರ್? ಮತ್ತೆ ಪ್ರವಾಸ ರಾಜ್ಯಾದ್ಯಂತ ನಾನು ಕುಮಾರಸ್ವಾಮಿಯವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳ ಜೊತೆ ನನ್ನ ಸಹಕಾರನೂ ಇರುತ್ತೆ, ಇದರಲ್ಲೇನು ಡಿಫ್ರೆನ್ಸ್ ಇಲ್ಲ. ಅವರು ಕೆಲವು ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ, ಅದರಿಂದ ನೆನ್ನೆ ಎಲ್ಲ ಪ್ರೋಗ್ರಾಮ್ ವಿಷಯ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಇದರಲ್ಲಿ ಯಾವ ಹುಚ್ಚು